ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ ಕೆಬಿ. ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮೊಂದಿಗಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಶಾಂತಲಾ ಧರ್ಮರಾಜ್ ಅವರು, ಲೋಕ ಶಿಕ್ಷಣ ಟ್ರಸ್ಟ್ನ ಮಾಸಪತ್ರಿಕೆ ಕಸ್ತೂರಿಯ ಸಂಪಾದಕರು ಹೌದು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಶುಭ. ನನಗೆ ಫುಲ್ ತಲೆ ಗಿರ್ರಂದೋಯ್ತು ಒಂದೇ ಕ್ಷಣಕ್ಕೆ. ನಿಮ್ಮೆಲ್ಲರ ಅಂದ್ರೆ ಏನಿದು, ಏನೋ ಸ್ಕೆಚ್ ಆಗ್ತಿದ್ದಾರೆ ಶುಭ ಅಂತ. ಇಲ್ಲ, ಯಾಕೆಂದ್ರೆ ಇವತ್ತು ಟಾಪಿಕ್ಸ್ ಲಿಸ್ಟ್ ಜಾಸ್ತಿ ಇದೆ, ಒಂದ್ ಸ್ವಲ್ಪ ಮಾತಾಡ್ಬೇಕಲ್ಲ ಅವರು. ಹಾಗೇಳಿ ಓಕೆ ಆಯ್ತು, ಶುರು ಮಾಡೋಣ. ಖಂಡಿತವಾಗ್ಲು. ಸೊ ಮೊದಲನೇದಾಗಿ ನಾವು ಇವತ್ತು ಲಾಲ್ಬಾಗ್ ಇಂದ ಶುರು ಮಾಡೋಣ. ನಾನು ಗಣರಾಜ್ಯೋತ್ಸವ ಪ್ರಯುಕ್ತ ಫ್ಲವರ್ ಶೋ ವಿಶೇಷವಾಗಿ ತೇಜಸ್ವಿ ಅವರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಈ ಕುರಿತು ನೀವು ಈ ಮೊದಲು ಒಂದು ವಿಡಿಯೋ ಕೂಡ ಮಾಡಿದ್ದೀರಾ, ಸಂದರ್ಶನ ಕಂಪ್ಲೀಟ್. ಅಂದರೆ ಲಾಲ್ಬಾಗ್ನ ಇತಿಹಾಸದಿಂದ ಹಿಡಿದು ಫ್ಲವರ್ ಶೋ ಹೇಗೆ ನಡೆಯುತ್ತೆ, ಯಾವ ಥರ ಎಲ್ಲ ಮಾಹಿತಿಯನ್ನು ಕೂಡ ಆ ವಿಡಿಯೋದಲ್ಲಿ ಇದೆ. ನಮ್ಮ ಚಾನಲ್ನಲ್ಲಿ ಇದೆ, ಆ ವಿಡಿಯೋ ನೀವು ನೋಡ್ಬೋದು. ಇವಾಗ ಫ್ಲವರ್ ಶೋ ಬಗ್ಗೆ ಒಂದಿಷ್ಟು ನಾವು ಚರ್ಚೆ ಮಾಡ್ತೀವಿ. ಫ್ಲವರ್ ಶೋ ಕುರಿತಂತೆ ತೋಟಗಾರಿಕಾ ಇಲಾಖೆ, ಕರ್ನಾಟಕ ಸರ್ಕಾರದ ತೋಟಗಾರಿಕಾ ಇಲಾಖೆಯ ಅಪರ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಎಂ ಜಗದೀಶ್ ಅವರು ನಮ್ಮ ಸ್ಟುಡಿಯೋಗೆ ಆಗಮಿಸಿ ತೇಜಸ್ವಿ ವಿಸ್ಮಯ ಒಂದು ವಿಷಯಾಧಾರಿತ ಈ ಸರಿಯ ಪುಷ್ಪ ಪ್ರದರ್ಶನ ಏನಿದೆ ಲಾಲ್ಬಾಗ್ನಲ್ಲಿ ನಡೀತಾ ಇದೆ ಅದರ ಬಗ್ಗೆ ಅವರು ವಿವರಗಳನ್ನು ಹಂಚ್ಕೊಂಡಿದ್ರು ನಮ್ಮೊಂದಿಗೆ. ಮೊದಲನೇ ದಿನ ಅಂದ್ರೆ ಸಂಕ್ರಾಂತಿ ಹಬ್ಬದ ದಿನನೇ ಜನ ಯಾವ ರೀತಿ ಹೋಗಿದ್ದಾರೆ ಲಾಲ್ಬಾಗ್ಗೆ ಅಂತ ಹೇಳಿದ್ರೆ, ಒಟ್ಟು 32,950 ಜನ. ಅಂದ್ರೆ ಇದು ಅಫಿಷಿಯಲಿ ಟಿಕೆಟ್ ತಗೊಂಡು ಹೋಗಿರೋರು 32,950 ಜನ. ಆಫ್ ಕೋರ್ಸ್ ಒಂದು 33 ಅಂತ ಇಟ್ಕೊಳ್ಳಿ ಅಪ್ರಾಕ್ಸಿಮೇಟ್ ಆಗಿ, ಆಯ್ತಾ. ವಯಸ್ಕರು 24,950, ಮಕ್ಕಳು 3,750, ಶಾಲಾ ವಿದ್ಯಾರ್ಥಿಗಳು 4,250. ಸಂಗ್ರಹವಾದ ಮೊತ್ತ ಎಷ್ಟು ಗೊತ್ತಾ? ಮೊದಲನೇ ದಿನನೇ 21,56,330. ಸೊ ಕೋಟಿಗಳಲ್ಲಿ ಆದಾಯವನ್ನ ನಿರೀಕ್ಷಿಸಬಹುದು. ಆಮೇಲೆ ಅದು ವರ್ತ್ ಯಾಕೆ ಅಂತ ಹೇಳಿದ್ರೆ ಅಷ್ಟು ಅವ್ರು ಖರ್ಚು ಮಾಡ್ತಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾರೆ. ಆಮೇಲೆ ಸರ್ಕಾರ, ಉಪಮುಖ್ಯಮಂತ್ರಿ ಯಾರು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ, ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ, ಬೆಂಗಳೂರಲ್ಲಿ ಇನ್ನೂ 2 ಇಂತಹ ದೊಡ್ಡ ಉದ್ಯಾನಗಳನ್ನು ಅರಣ್ಯ ಇಲಾಖೆಯಿಂದ ಜಾಗ ತಗೊಂಡು ಅದನ್ನು ನಾವು ಮಾಡ್ತೀವಿ, ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ವಿಶೇಷವಾಗಿ ನಾರ್ತ್ ಬ್ಯಾಂಗ್ಳೂರ್ಗೆ, ಉತ್ತರ ಬ್ಯಾಂಗ್ಳೂರ್ನಲ್ಲಿ ಖಂಡಿತ ಇದರ ಒಂದು ಅಗತ್ಯ ಇದೆ. ಒಂದು ಅಲ್ಲಿಯ ಪರಿಸರ ಅಂದ್ರೆ ನಿಮ್ಗೆ ಗೊತ್ತು, ಏರ್ ಕ್ವಾಲಿಟಿ ಮೇಂಟೈನ್ ಮಾಡ್ಲಿಕ್ಕೆ ಖಂಡಿತ ಬೇಕು. ಸೊ ಒಂದು ಖುಷಿಯ ಒಂದು ಸುದ್ದಿ ಇದು. 2 ಉದ್ಯಾನಗಳು ಹೊಸದಾಗಿ ಬರ್ತಾ ಇವೆ. ಸೊ ಎಲ್ಲಾ ಭಾಗದ ಜನಗಳಿಗೂ ನೆಕ್ಸ್ಟ್ ಫ್ಲವರ್ ಶೋಗಳು ಎಲ್ಲ ಕಡೆಗೂ ಸಿಗೋ ಚಾನ್ಸಸ್ ಆಗಬಹುದು. ಅಂದ್ರೆ ಲಾಲ್ಬಾಗ್ ಒಂದಕ್ಕೆ ಜನದಟ್ಟಣೆ ಹೆಚ್ಚಾಗ್ತಾ ಇತ್ತು ಯಾವಾಗ್ಲೂ. ಅದು ಶನಿವಾರ ಭಾನುವಾರ ನೀವು ಕಾಲಿಡಕ್ಕೂ ಅಲ್ಲಿ ಜಾಗ ಇರಲ್ಲ. ನಿನ್ನೆ ಸಂಜೆನೆ ನನ್ನ ಮನೆಗೆ ಹೋಗ್ಬೇಕಾದ್ರೆ ಲಾಲ್ಬಾಗ್ ರೋಡ್ ಅಷ್ಟು ರಶ್ ಇತ್ತು. ನಾನು ದಕ್ಷಿಣ ಬೆಂಗಳೂರಿನಲ್ಲಿರೋ ಜನರನ್ನ ಮಾತಾಡಿಸಿದಾಗ ಅವ್ರು ಹೇಗೆ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಭಾನುವಾರಗಳಲ್ಲಿ ಬೆಳಗ್ಗೆನೆ ಎದ್ಬಿಡ್ತಾರಂತೆ, ಎದ್ದು ವಾಕ್ ಮಾಡ್ಬಿಡ್ತಾರಂತೆ ಲಾಲ್ಬಾಗ್ ಹೋಗಿ. ವಾಕ್ ಮಾಡ್ಕೊಂಡು ಆಗ್ಲೇ ಎಲ್ಲವನ್ನು ವೀಕ್ಷಣೆ ಮಾಡಿ, ಫ್ರೆಶ್ ಇರುತ್ತವೆ ಹೂಗಳು, ಗಿಡ ಎಲ್ಲ. ಬೆಳಿಗ್ಗೆ ಒಂದು ಮಂಜು ಅದು ತುಂಬಾ ಚೆನ್ನಾಗಿರುತ್ತೆ. ಇಬ್ಬನಿನಲ್ಲಿ ಆ ಒಂದು ಹೂಗಳ ಸೌಂದರ್ಯವನ್ನ ಆಸ್ವಾದಿಸೋದಕ್ಕೆ ತುಂಬಾ ಖುಷಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹಂಗೆ ಹೊರಗಡೆ ಬಂದು ಎಲ್ಲ ಅಲ್ಲೇ ಇದೆಯಲ್ಲಪ್ಪ ಎಲ್ಲ ಹೊಟ್ಟೆ ತುಂಬಿಸೋಕೆ. ಸೊ ಅಲ್ಲೇ ಉಪಹಾರ, ಕಾಫಿ ಎಲ್ಲವೂ ಸಿಗುತ್ತೆ. ಆಮೇಲೆ ಫಸ್ಟ್ ಹೋಗುವಾಗ್ಲೇ ಅದನ್ನ ಕುಡ್ಕೊಂಡು ಹೋಗ್ಬಿಡೋದು ಒಳಗೆ. ಅದೇನೋ ಸೊಪ್ಪಿನ ರಸಗಳು ಎಲ್ಲಾನು ಗರಿಕೆ ಸೇರಿದಂಗೆ ಎಲ್ಲಾನು ಸಿಗುತ್ತೆ. ಸೊ ಅದನ್ನೆಲ್ಲ ಕುಡ್ಕೊಂಡು ಹೋಗಿ ವಾಕ್ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ಹೊಟ್ಟೆ ಪೂಜೆ ಮಾಡ್ಕೊಂಡು ಮನೆಗೆ ಹೋಗೋದು. ಸೊ ಭಾನುವಾರ ಅವರು ಹೀಗೆ ಪ್ರಾರಂಭಿಸ್ತಾರಂತೆ, ಅದನ್ನ ಹೇಳ್ಕೊಂಡಿದ್ರು. ಖುಷಿ ಅಂತ ಅನ್ಸ್ತು. ಬೆಂಗಳೂರಿನ ಒಂದು ಪುಷ್ಪ ಪ್ರದರ್ಶನದ ಬಗ್ಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಸಿಗ್ತಾ ಇರೋದು. ಕಳೆದ ತಿಂಗಳಷ್ಟೇನೆ ಕಬ್ಬನ್ ಪಾರ್ಕ್ ಅಲ್ಲೂ ನಡೆದಿತ್ತು. ಆಗ್ಲೂ ಅಷ್ಟೇ 9 ದಿನಗಳು ನಡೆಯಿತು. ಅಭೂತಪೂರ್ವ ಪ್ರತಿಕ್ರಿಯೆ ಸಿಕ್ಕಿತ್ತು ಸಾರ್ವಜನಿಕರಿಂದ. ಸೊ ಈಗಲೂ ಅದೇ ತರ. ಖಂಡಿತವಾಗ್ಲು. ಸೊ ನಾವು ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ, ಚೀನಿ ದಾರ ಮಾಂಜಾಗಳಿಂದ ಸಾವು ನೋವುಗಳು ಹೆಚ್ಚಾಗ್ತಾ ಇದೆ. ಇದು ಗಂಭೀರ ಎಚ್ಚರಿಕೆ ಕೊಟ್ಟಿರ್ತಾರೆ, ಗಂಭೀರವಾದ ವಿಷಯ. ಒಟ್ಟು ಕಳೆದ ಸಂಚಿಕೆನೋ ಅದರ ಹಿಂದಿನ ಸಂಚಿಕೆನಲ್ಲೋ ಈ ಬಸಂತ ಪಂಚಮಿ ಆಚರಣೆಗೆ ಈಗ ಪಾಕಿಸ್ತಾನದಲ್ಲಿ ಸಿಂಧ್ ಪ್ರಾಂತ್ಯದಲ್ಲಿ ಅವಕಾಶ ಕೊಟ್ಟಿದ್ದಾರೆ. 2008ರಲ್ಲಿ ನಿಲ್ಸಿದ್ರು ಅದನ್ನ. ಯಾಕಂದ್ರೆ ಸಿಂಧ್ ತಮಗೆ ಗೊತ್ತು, ಅದು ಭಾರತದ ಒಂದು ಅವಿಭಾಜ್ಯ ಅಂಗವಾಗಿದ್ದಂಥದ್ದು. ಅವಿಭಜಿತ ಭಾರತದಲ್ಲಿ
ಸಿಂಧ್ ಇದ್ದಿದ್ದು. ಸೊ ಅಲ್ಲಿ ಬಸಂತ ಪಂಚಮಿ ಆಚರಣೆ ಬಹಳ ಅದ್ಧೂರಿಯಿಂದ. ಬಸಂತ ಪಂಚಮಿ ಆಚರಣೆ ಅಂತ ಹೇಳಿದ್ರೆ ಗಾಳಿಪಟವನ್ನ ಹಾರಿಸೋದು. ಸೊ 2008ರಲ್ಲಿ ಯಾಕೆ ನಿಲ್ಸಿದ್ರು ಅಂತ ಹೇಳಿದ್ರೆ ಸಾವು ನೋವು ಆಗುತ್ತೆ, ವಿಶೇಷವಾಗಿ ದ್ವಿಚಕ್ರ ವಾಹನದವರು ಮತ್ತೆ ಪಾದಚಾರಿಗಳಿಗೆ ಅಂತ ಹೇಳ್ಬಿಟ್ಟು. ಪಕ್ಷಿಗಳಂತೂ ವಿಪರೀತ ಸಾಯುತ್ತವೆ ಇದರಲ್ಲಿ ಅಂತ ಹೇಳ್ಬಿಟ್ಟು ನಿಲ್ಸಿದ್ರು. ಈಗ ಅದನ್ನ ಮತ್ತೆ ಪುನರಾರಂಭಿಸಿದರೆ ಏನು ಅಂತ ಹೇಳಿದ್ರೆ ಅಪ್ಪಿತಪ್ಪಿನೂ ಅಂತದ್ದು ದಾರ ಅಲ್ಲ, ಇದ್ರ ದಾರ, ಟ್ರೈನ್ ದಾರ ಅಲ್ಲ, ಅದ್ರ ಹೆಸರೇನೋ ಹೇಳದ್ನಲ್ಲಪ್ಪ, ಅದು ತಂತಿ ಇದ್ ಮಾಡಂಗಿಲ್ಲ, ಸಿಂಥೆಟಿಕ್ ದಾರವನ್ನ ಬಳಸೋ ಹಾಗಿಲ್ಲ, ಮತ್ತೆ ಚೀನಿ ಮಾಂಜಾ ಬಳಸೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಓನ್ಲಿ ಹತ್ತಿ ನೂಲು ಅಥವಾ ನಮ್ ಸುತ್ಲಿ ದಾರ ಇದೆಯಲ್ಲ ಅಂಥವು ಬೇಕಾದ್ರೆ ಮಾಡಬಹುದು ಅಥವಾ ಬಟ್ಟೆಯ ಇದನ್ನ ಬಳಸಬಹುದು ಅಂತ ಹೇಳಿ ಅವರು ಮಾಡಿದ್ದಾರೆ. ಇದೆಲ್ಲಿ ಪಾಕಿಸ್ತಾನದಲ್ಲಿ. ನೋಡಿ ನಮ್ಮ ಇಂಡಿಯಾದಲ್ಲಿ ಎಷ್ಟು ಸಾವು ನೋವಾಗಿದೆ ಈಗ. ಕಳೆದ 2 ದಿನದಲ್ಲಿ ಎಷ್ಟು ಜನ ತೀರ್ಕೊಂಡಿದ್ದಾರೆ. ಕರ್ನಾಟಕದ ಬೀದರ್ನಲ್ಲಿ ಅದು ಏನ್ರಿ, ಅವರು ಸಂಜು ಕುಮಾರ್ ಅಂತ ತೀರ್ಕೊಂಡಿರೋರು, ಲಾರಿ ಡ್ರೈವರೋ ಕ್ಲೀನರೋ ಏನೋ ಅಂತೆ, ಅವರು ಲಾರಿ ಡ್ರೈವರ್ ಅವರು. 3 ಜನ ಹೆಣ್ಮಕ್ಳು, ಒಬ್ಬ ಹುಡುಗ. ಆ ಹುಡುಗಿಯರಲ್ಲಿ ಒಬ್ಳು ಮೆಡಿಕಲ್ ಓದ್ತಾ ಇದ್ದಾಳೆ. ವರ್ಷಕ್ಕೆ 2 ಲಕ್ಷ ಮೇಲೆ ಫೀಸ್ ಬರುತ್ತಂತೆ ಮೆಡಿಕಲ್ ಇದರಲ್ಲಿ. ಪಾಪ ಮೆರಿಟ್ ಸೀಟೇ ತಗೊಂಡ್ರು ಅಷ್ಟು ಬರುತ್ತಂತೆ. ಯಾರು ಓದಿಸ್ತಾರೆ ಇವಾಗ ಅವಳಿಗೆ? ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದೇ ಇವರು. ಹೋಗ್ಲಿ, ಅವರದಲ್ಲದ ತಪ್ಪಿಗೆ ಅವರು ಜೀವ ತೆತ್ತಿದ್ರು. ಆಮೇಲೆ ರೋಡಲ್ಲಿ ಬಿದ್ದು ಒದ್ದಾಡ್ತಾರೆ, ಗಂಟೆಗಳಿಗೆ ಹೀಗೆ ಇದಾಗ್ಬಿಟ್ಟಿದೆ. ಫೋನ್ ಮಾಡಿ ಮಗಂಗ್ ಸುದ್ದಿ ತಿಳಿಸ್ಬೇಕು ಅಂತ ರೋಡಲ್ಲಿ ಒದ್ದಾಡ್ತಾರೆ ಬೀದರ್ನಲ್ಲಿ. ಇವ್ರೆ ಒಬ್ರು ಜನ ನೋಡ್ತಿದ್ದಾರೆ ಹೊರತು ಯಾರು ಹೋಗಿ ಹೆಲ್ಪ್ ಮಾಡ್ತಿಲ್ಲ. ಉತ್ತರ ಪ್ರದೇಶದಲ್ಲಿ ಒಬ್ಬ ಪೊಲೀಸರು ರಸ್ತೆಯಲ್ಲಿ ಇದ್ದವರು ಇದನ್ನ ನೋಡಿದವ್ರೆ, ಆ ಮಾಂಜಾ ನೋಡಿದ್ರೆ ಹೋಗಿ ಅದನ್ನ ತಗೊಂಡು ಸುತ್ತಾರೆ. ಎಲ್ಲ ಕಾರ್ಗಳನ್ನ, ದ್ವಿಚಕ್ರ ವಾಹನಗಳನ್ನ ನಿಲ್ಲಿಸ್ಬಿಟ್ಟು ನೀವು ಬರಬೇಡಿ ಮುಂದೆ ಅಂತ ಹೇಳ್ಬಿಟ್ಟು. ಇಲ್ಲ ಅಂದಿದ್ರೆ ಎಷ್ಟು ಜನ ಹೋಗ್ತಿದ್ರು ಏನೋ ಗೊತ್ತಿಲ್ಲ, ನಿಜವಾಗ್ಲೂ ಮಾಡ್ತಾರೆ. ಆಮೇಲೆ ಸಾರ್ವಜನಿಕರು ಅಷ್ಟೇ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಆಮೇಲೆ ಭಾರತ ಸರ್ಕಾರ ಇದನ್ನ ನಿಷೇಧಿಸ್ಬೇಕು, ಈ ಒಂದು ನೂಲನ್ನ ಬಳಸೋದನ್ನ. ಹತ್ತಿ ನೂಲನ್ನ ಬಳಸಿ ಅಂತ ಹೇಳ್ಬೇಕು. ಸಿಂಥೆಟಿಕ್, ಪ್ಲಾಸ್ಟಿಕ್, ವೈರ್ ಮಾಡಿದ್ರು ಯಾಕೆ ಬಳಸ್ತಾ ಇದಾರೆ? ಮತ್ತೆ ಹೆಂಗೆ? ಈಗ ಇವರು ಯಾರು ಬೀದರ್ನಲ್ಲೂ ಜಿಲ್ಲಾಡಳಿತ ಅದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇದಾರಂತೆ, ಅದನ್ನೊಂದು ಹೇಳಿದ್ದಾರೆ ಹಾಗಂತ ಹೇಳ್ಬಿಟ್ಟು. ಬಟ್ ಏನೇ ಆಗ್ಲಿ ತುಂಬಾ ಬೇಜಾರು. ಅವರು ತೀರ್ಕೊಂಡು ಒಟ್ಟು 4 ಜನ ಇಲ್ಲಿವರೆಗೂ. ಇವತ್ ಬೆಳಿಗ್ಗೆನೋ ನಿನ್ನೆ ಬೆಳಿಗ್ಗೆನೋ ಗಂಡ ಹೆಂಡತಿ ಮಗು ಅಂತನ. ಹೌದು ಅವಾಯ್ಡ್ ಮಾಡಕ್ ಹೋಗಿ ಬಿದ್ದಿರೋದಲ್ವಾ? ಹೆಂಗೆ ಒಂಥರ ರಸ್ತೆಗೆ ಬಂದ್ರೆ ತಮ್ಮದಲ್ದೇ ಇರೋ ಒಂದು ತಪ್ಪಿಗೆ ಇವರು ಪ್ರಾಣ ಕಳ್ಕೊತಾ ಇರೋದಿದೆಯಲ್ಲ. ಆಮೇಲೆ ಎಷ್ಟು ಮಕ್ಕಳು ಅನಾಥ ಆಗ್ತಾ ಇದಾರೆ ಇದರಿಂದ. ಗಾಳಿಪಟದ ಹಬ್ಬ ಆಚರಿಸ್ಬೇಕು ಎಲ್ಲ ನಿಜ, ಆ ಸಂಭ್ರಮ ಹೌದು, ಮನಸ್ಸು ಖುಷಿ ಕೊಡುತ್ತೆ ಹೌದು. ಆದ್ರೆ ಕಂಡವ್ರ ಜೀವ ತೆಗೆದ್ಬಿಟ್ಟು ನಾವೆಂತ ಖುಷಿ ಪಡೋದು? ಆಮೇಲೆ ನಮಿಗೂ ಒಂದು ಇದಿರ್ಬೇಕು, ಮಾನವೀಯತೆ ಅನ್ನೋದಿರ್ಬೇಕು. ಇದು ಪ್ರಾಣಕ್ಕೆ ಎರವಾಗುತ್ತೆ ಬೇರೆಯವ್ರಿಗೆ ಅಂತಂದಾಗ ನಾವು ಅದನ್ನ ಬಳಸ್ಕೂಡ್ದು. ಸೊ ಇದೇ ತರದ ಇನ್ನೊಂದು ಅಮಾನವೀಯ ಘಟನೆ ಅಂತಾನೆ ಹೇಳ್ಬೋದು. ಧಾರವಾಡದಲ್ಲಿ ಶಾಲಾ ಮಕ್ಕಳಿಂದನೇ ಇನ್ನೊಬ್ಬ ಬಾಲಕನ ಅದಂತೂ ಭಯಾನಕ. ರೀಲ್ಸ್ಗೆ ಇವ್ರಿಗೆ ಗೀಳಂತೆ, ರೀಲ್ಸ್ ನೋಡೋದನ್ನ ಗೀಳಂತೆ ಇವ್ರಿಗೆ. ಆಮೇಲೆ ಅವ್ರನ್ನ ಅವರು ಆ ರೀಲ್ಸ್ ನ ನೋಡ್ಕೊಂಡು ಇವರು ಡಾನ್ ಅಂತ ತಮ್ಮನ್ ತಾವು ಡಾನ್ ಮತ್ತೆ ತಾವು ಗ್ಯಾಂಗ್ಸ್ಟರ್ಸ್ ಅನ್ನೋ ತರ. 9ನೇ ತರಗತಿ ಬಾಲಕರು ಇವರು, ಒಂದ್ ಗ್ಯಾಂಗು ಗ್ರೂಪ್ ಸೇರ್ಕೊಂಡು 10ನೇ ತರಗತಿಯ ಒಬ್ಬ ವಿದ್ಯಾರ್ಥಿನ ಕತ್ತು ಸೀಳಿ ಕೊಲೆ ಮಾಡಿದ್ದಾರೆ. ಆಮೇಲೆ ಏನು ಅವ್ರಿಗೆ ಒಂದು ಚೂರು ಅದಕ್ಕೆ ಪಶ್ಚಾತ್ತಾಪ ಪಡೋದೇ ಇಲ್ಲ ಗೊತ್ತಾ? ಯಾವ ರೀತಿ ಒಂಥರ ನಿರ್ಭಾವುಕರಾಗಿದ್ದಾರೆ ಮಕ್ಕಳು. ಈ ತರ ಆಗ್ಬಿಟ್ರೆ ತುಂಬಾ ಕಷ್ಟ. ಹೌದು. ರೀಲ್ಸ್ ಮಕ್ಕಳು ಏನೋ ನೋಡ್ತಿದಾರೆ ಅಂತ ಬಿಡೋ ಬದಲು ಏನ್ ನೋಡ್ತಾ ಇದಾರೆ ಅನ್ನೋದು ತುಂಬಾ ಅಪ್ಪ ಅಮ್ಮ. ಆಮೇಲೆ ಏನ್ ಗೊತ್ತಾ, ಈಗ ಮೋಸ್ಟ್ ಆಫ್ ಅಸ್ ಆರ್ ವರ್ಕಿಂಗ್. ಸೊ ನಮ್ಗೆ ಮಕ್ಕಳ ಕಡೆ ಗಮನ ಕೊಡೋದಕ್ಕೆ ಆಗಲ್ಲ. ಯಾಗಾದ್ರೂ ಒಂದ್ ಪರ್ಯಾಯ ವ್ಯವಸ್ಥೆ ಅನ್ನೋದು ಮಾಡ್ಲೇಬೇಕು. ನೀವು ಡೇ ಕೇರ್ ಅಲ್ಲಿ ಬಿಡ್ತೀರಾ, ಅಲ್ಲಿ ಅವ್ರಿಗೆ ಹೇಳ್ಬೇಕು, ಇಲ್ಲ ಟೀಚರ್ಸ್ಗೆ ಹೇಳ್ಬೇಕು ಸ್ವಲ್ಪ ಗಮನಿಸಿ ಅಂತ ಹೇಳಿ. ಟೀಚರ್ಸ್ಗೆ ಬಿಡಲ್ಲ ಇವರು ಇವಾಗಿನ ಮಕ್ಕಳು. ಆ ತರಹ ಇದೆ. ಹೌದು. ಇದೇ ರೀತಿ ಇನ್ನೊಂದು ಏನು, ನಮ್ಮ ಸಂಸ್ಕೃತಿಯುತ ದೇಶದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತೀವಿ ಅನ್ನುವಂಥದ್ದು ಎಲ್ಲದೂ ಇದೆ. ಅಂಥದ್ರಲ್ಲಿ ಒಬ್ಬ ರಾಜಕೀಯ ನಾಯಕ, ಅಧಿಕಾರಿಗೆ, ಬೇರೆ ಯಾವ್ದೋ ಲೋಕಲ್ ಅಥವಾ ಗ್ರಾಮ ಹಿಂಗ್ಯಾರೋ ಅಲ್ಲ, ಒಬ್ಳು ಅಧಿಕಾರಿನಿಗೆ ನೀವೇನೇ ಹೇಳಿ ಶುಭ ಮಾತಾಡುವುದು ಏನ್ ತುಚ್ಛ ಅಂತ ಹೇಳ್ತೀರಿ ಶುಭ? ಇಟ್ ಈಸ್ ನಾಟ್ ತುಚ್ಛ. ಎಂತ ಸೈಲೆಂಟ್ ಫೆಲೋ ಅವರು. ನೀವೇನ್ ಹಿಂಗಂತೀರಿ?
ನೋ ಅವ್ರು ತುಂಬಾ ಸೈಲೆಂಟ್ ಫೆಲೋ, ಅವ್ರಿಗೆ ಮಾತೇ ಬರಲ್ಲ. ಯಾಕೆ ಪಾಪ ಈ ತರ ಬಂದ್ಬಿಡ್ತು ಅಂತ ಅವರನ್ನ ವಹಿಸ್ಕೊಳ್ಳೋ ಜನಗಳು ಇದಾರೆ. ಸೊ ಅವ್ರ ಹೇಳೋದು ಈ ತರ ಅಂತ ಹೇಳ್ಬಿಟ್ಟು. ಆಮೇಲೆ ಹೆಣ್ಮಕ್ಳು ಬರ್ಬೇಕು, ತುಂಬಾ ಜನ ನೋಡಿ ಸರ್ಕಾರಿ ಸೇವೆಗೆ ಬರಕ್ ಇಷ್ಟ ಪಡಲ್ಲ. ಎಲ್ಲರೂ ಸಾಫ್ಟ್ವೇರ್ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಲ್ಲೊಂಚೂರು ಗೌರವ ಇದೆ, ನಮಗೆ ಮರ್ಯಾದೆ ಸಿಗುತ್ತೆ. ಇಲ್ಲಿ ಏನೂ ಇಲ್ಲ, ನಮ್ಗೆ ಇಲ್ಲಿ ಸಂಬಳನೂ ಕಡಿಮೆ. ಸಾಫ್ಟ್ವೇರ್ ಕಂಪೇರ್ ಮಾಡಿದ್ರೆ ಇಲ್ಲಿ ಸಂಬಳ ಕಡಿಮೆ, ಆಮೇಲೆ ಕತ್ತೆ ದುಡಿಮೆ ಇಲ್ಲಿ, ಆಮೇಲೆ ಥ್ಯಾಂಕ್ಲೆಸ್ ಇದು ಅಂತೆಲ್ಲ ಹೇಳ್ತಾರೆ. ಅದು ನಿಜ. ಆಕೆ ಅಮೃತ ಗೌಡರ ಅವರು ಕಣ್ಣೀರ್ ಹಾಕೊಂಡು, ನನ್ನ ತಂದೆ, ನಾನು ಸಾಫ್ಟ್ವೇರ್ ಇಂಜಿನಿಯರು, ನನ್ನ ತಂದೆ ಸಲುವಾಗಿ ನಾನು ಈ ಒಂದು ಸರ್ಕಾರಿ ಸೇವೆಗೆ ಬಂದೆ, ಈ ತರ ಎಲ್ಲ ಅನುಭವಿಸ್ಬೇಕಂತ ನೋಡಿ. ಅದೇ ಶಿಡ್ಲಘಟ್ಟದ ಚಿಂತಾಮಣಿಗೆ ಶಿಡ್ಲಘಟ್ಟದ ತಹಸೀಲ್ದಾರ್ಗು ಅಷ್ಟೇ, ಗಗನ ಸಿಂಧು ಅಂತ ಹೇಳ್ಬಿಟ್ಟು ಅವ್ರಿಗೂ ಇದೇ ವ್ಯಕ್ತಿ ರಾಜೀವ್ ಗೌಡ ಏಕವಚನದಲ್ಲಿ ಮಾತಾಡಿದ್ದಾರೆ. ತಪ್ಪು ರೀ, ನಾನ್ ಹೇಳೋದು ಸರ್ಕಾರಕ್ಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಅವ್ರ ಮನ್ನಲ್ಲಿ ನಾವು ಕೇಳೋದಿಷ್ಟೇನೆ. ಏನಪ್ಪಾ ಅಂತ ಹೇಳಿದ್ರೆ, ಸರ್ಕಾರಿ ಸೇವೆಯಲ್ಲಿ ಅಧಿಕಾರದಲ್ಲಿ ಇರುವಂತ ಸರ್ಕಾರಿ ಅಧಿಕಾರಿಗಳು ಏನಿದ್ದಾರೆ ಅವ್ರಿಗೆ ಏಕವಚನದಲ್ಲಿ ಮಾತಾಡ್ತಾರಲ್ಲ ಅಂಥವ್ರಿಗೆ ಮುಲಾಜಿಲ್ದೆ ಅವ್ರನ್ನ ಪೀನಲೈಸ್ ಮಾಡ್ಬೇಕು, ಅವ್ರ ಮೇಲೆ ಕ್ರಮ ಜರುಗಿಸ್ಲೇಬೇಕು. ಅವರು ಸರ್ಕಾರಿ ಸೇವೆಯಲ್ಲಿ ಇದ್ದಾರೆ. ಆಮೇಲೆ ಹೆಣ್ಮಕ್ಳು ಅಂದ್ರೆ ಏನು ಗಂಡಸ್ರಿಗೆ ಮಾತಾಡಿ ಹೋಗೋಲ್ಲ ಹಂಗೆ ಹಿಂಗೆ ಅಂತ ಮಾತಾಡಲ್ಲ ನೀವು, ಬಟ್ ಹೆಣ್ಮಕ್ಳಿಗೆ ಮಾತ್ರ ಟೇಕನ್ ಫಾರ್ ಗ್ರಾಂಟೆಡ್. ಯಾಕೆ ಮಾಡ್ತೀರಿ? ಇನ್ನೂ ನೋಡುವಾಗ ನನಗೆ ಅದೇ ಅನ್ಸಿತ್ತು, ಅಮೃತ ಗೌಡ ಸೇಮ್ ಅದನ್ನೇ ಅವನಿಗೆ ರಿಪೀಟ್ ಮಾಡಿದ್ರೆ ಹೆಂಗಿರೋದು ಅಂತ ಪಾಪ. ಆಮೇಲೆ ಅವ್ರು ಶಾಕ್ ಒಳಗಾಗಿದಾರೆ. ಅಂದ್ರೆ ಈ ತರದ್ದೆಲ್ಲ ಏನ್ರಿ ಇದು? ಅವಾಗ ತಮಿಳ್ನಾಡು ಅಸೆಂಬ್ಲಿನಲ್ಲಿ ಅವ್ರು ಮಾಡಿ ಇದೇ ತರದ್ ಮಾಡಿದ್ದಕ್ಕೆ ಅವ್ರು ಏನ್ ಅನುಭವಿಸಿದಾರೆ ಅಂದ್ರೆ, ಇವತ್ತು ಇಡೀ ದೇಶದಲ್ಲಿ ಅದು ದ್ವಾಪರ ಯುಗದಲ್ಲಿ ನಡೆದಿದ್ದು ದ್ರೌಪದಿಗೆ ಈಗ ಈ ತರ ಮಾಡಿದ್ರು ತಮಿಳ್ನಾಡು ಅಸೆಂಬ್ಲಿ ಅಂತ, ಅದನ್ನ ಚೀತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವು ಎಷ್ಟೇ ದೊಡ್ಡ ರಾಜಕಾರಣಿ ಆದ್ರೂ ಏನು ಇಲ್ಲ, ಹೆಣ್ಮಕ್ಳಿಗೆ ನಿಮಗ್ ಗೌರವ ಕೊಡಲ್ಲ ಅಂದ್ರೆ ನಾಲ್ಗೆ ಏನ್ ಹೇಳುತ್ತೆ ಹೇಳಿ? ಸಂಸ್ಕಾರ ಪ್ರತಿಯೊಂದು ನಿಮ್ ಇಡೀ ಜಾತಕ ಹೇಳುತ್ತೆ ನಾಲ್ಗೆ ಅಂತ ಅನ್ನೋದು. ಆ ನಾಲ್ಗೆ ಮೇಲೆ ಹಿಡಿತಾ ಇಲ್ಲ ಅಂದ್ರೆ ಇನ್ನೇನಕ್ಕೆ? ಮತ್ತೆ ಬಸಣ್ಣವರು, ನಮ್ಮ ಶರಣಾದಿ ಬಸವಾದಿ ಶರಣರು ಏನ್ ಹೇಳಿದ್ದು? ಮಾತೆ ಜ್ಯೋತಿರ್ಲಿಂಗ ಅಲ್ಲಮ್ಮ ಪ್ರಭು ಹೇಳ್ತಾರೆ. ಸೊ ಇದನ್ನ ನಾವು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಎನ್ನಬೇಕು ಅಂತ ಯಾರ್ ಮೆಚ್ತಾರೆ ಸದ್ಯ? ಅದೇ ತುಂಬಾ ಸೈಲೆಂಟ್ ಫೆಲೋ ಅಂತ ಅನ್ನೋರಷ್ಟೇ ಹೇಳ್ಬೋದು. ಆಮೇಲೆ ಇನ್ನೊಬ್ಬ ರಾಜಕಾರಣಿ, ಇದೆಲ್ಲ ಒಂಥರ ಸಿಲ್ಲಿ ವಿಷಯ, ಇವನ್ನೆಲ್ಲ ಮಾತಾಡಕ್ ಏನ್ರಿ? ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಅಂದ್ರೆ ಸಿಲ್ಲಿ ವಿಷಯನ? ಹೆಣ್ಮಕ್ಳು ಹೊರಗಡೆ ಬರ್ಬೇಕು, ಹೆಣ್ಮಕ್ಳು ಏನೋ ಸಮಾಜದಲ್ಲಿ ಪರಿವರ್ತನೆ ಆಗ್ಬೇಕು ಅಂದ್ರೆ ಹೆಣ್ಮಕ್ಳು ಬರ್ಬೇಕು, ಹೆಣ್ಮಕ್ಳಿಗೆ ಏನೋ ಅಧಿಕಾರ ಕೊಡ್ಬೇಕು ಎಲ್ಲ ಹೇಳ್ತಾರೆ. ಅವ್ರು ಮೆರಿಟ್ ಮೇಲೆ ಬಂದು ಕೆಲಸ ತಗೊಂಡ್ರುವೆ ಅವ್ರಿಗೊಂದು ಮರ್ಯಾದೆ ಕೊಡಲ್ಲ, ಕೆಲಸ ಮಾಡಕ್ಕೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಕ್ ಬಿಡಲ್ಲ. ಏನಾಕೆ ಮಾಡಿದ ತಪ್ಪು? ಒಂದು ಚಲನಚಿತ್ರದ ಏನೋ ಅಲ್ಲ, ಚಲನಚಿತ್ರದ ಬ್ಯಾನರ್ ಅಲ್ಲ, ಚಲನಚಿತ್ರ ರಿಲೀಸ್ ಆಗ್ತಿದೆ ಅಂತ ಇವರು ಹಾಕೊಂಡು ಅದಕ್ಕೆ ಏನು ತಮ್ಮ ಒಂದು ಇದು ವಿಶಸ್ ಕೋರಿರುವಂತ ಒಂದು ಇದು. ಆಮೇಲೆ ಅದು ಸಾರ್ವಜನಿಕರಿಗೆ ಕಿರಿಕಿರಿ ಆಗುತ್ತೆ, ಅಡ್ಡಿ ಆಗುತ್ತೆ ಸಾರ್ವಜನಿಕ ಪ್ರಯಾಣಕ್ಕೆ ಅಂತ ಹೇಳಿದ್ರೆ, ಅದನ್ನ ಪೌರಾಯುಕ್ತ ಆಗಿ ಆಕೆಗೆಲ್ಲ ಅಧಿಕಾರ ಇದೆ, ಹಕ್ಕಿದೆ, ತೆಗ್ಸಿದ್ದಾರೆ ಅವರು ಅದ್ರ ಪ್ರಕಾರ. ಅದ್ರಲ್ಲಿ ಅದನ್ನ ಪ್ರಶ್ನೆ ಮಾಡಕ್ ಇವ್ರು ಯಾರು? ಮಹಿಳಾ ಆಯೋಗದಿಂದನೂ ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ. ಆಮೇಲೆ KPCC ಅವರು ಕಾರಣ ಕೇಳಿದ್ದಾರೆ, GC ಚಂದ್ರಶೇಖರ್ ಅವರು ಕಾರ್ಯಾಧ್ಯಕ್ಷರು, ಅವರು ಕೂಡ ಕೇಳಿದ್ದಾರೆ, ಏನು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ. ಈ ಮನುಷ್ಯ ನಾಪತ್ತೆ ಆಗಿದ್ದಾರೆ, ಈಗ ತಲೆ ಮರೆಸ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ತಪ್ಪು ಮಾಡಿದ್ದಾರೆ. ಸೊ ಈಗ ಎಲ್ಲಾ ಕಡೆಯಿಂದ ಪ್ರೆಷರ್ ಬಂದಿದೆ. ಹಾಗಾಗಿ ಆಮೇಲೆ ಅವ್ರ ಹೆಂಡತಿಯ ಉದ್ದಟತನೂ ಹಂಗೆ ಇದೆ. ಒಟ್ಟು ಚೆನ್ನಾಗಿ ರಾಜ ತಥಾ ಪ್ರಜಾ ಇಲ್ಲ, ಇದು ಆತರ ಅಲ್ಲ, ಇದು ಅದಕ್ಕೆ ಹೊಂದಲ್ಲ, ಇದಕ್ಕೆ ಬೇರೆ ಆಗುತ್ತೆ. ಬೇಡ ಬಿಡಿ, ಅದನ್ನ ಇಲ್ಲೆಲ್ಲ ಹೇಳೋದು ಬೇಡ. ನಾವಿಬ್ರೇ ವೈಯಕ್ತಿಕವಾಗಿ ಖಾಸಗಿಯಾಗಿ ಮಾತಾಡೋಣ ಅದ್ರ ಬಗ್ಗೆ. ಓಕೆ, ಮುಂದಿನ ಒಂದು ಸ್ವಲ್ಪ ಖುಷಿ ಕೊಡುವಂತಹ ವಿಚಾರವನ್ನು ತಗೊಳ್ತಾ ಇದ್ದೀನಿ. ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನನ್ನ ಪ್ರಕಾರ ಏನ್ ಗೊತ್ತಾ ಶುಭ, ಇದು ಖುಷಿ ಕೊಡೋ ಅಂಥದ್ದೇನಲ್ಲ. ನೋಡಿ, ಎಲೆಕ್ಟ್ರಾನಿಕ್ ಸಿಟಿ, ಅಲ್ಲಿಂದೆಲ್ಲ ಜನ ಬರ್ತಾರೆ. ಯಾಕೆಂದ್ರೆ ಎಲೆಕ್ಟ್ರಾನಿಕ್ ಸಿಟಿಲೆಲ್ಲ IT ಕಂಪನೀಸು, IT BT, ಇದು ITES, ಈ ಕಂಪನಿಗಳೆಲ್ಲ ಇದೆಲ್ಲ, ಇವರೇ ಹೆಚ್ಚು ವಿಮಾನ ಬಳಸೋರು ಅಲ್ವಾ? ವಿಮಾನ ಸೇವೆ ಇವ್ರಿಗೆ ಬೇಕೇ ಬೇಕು. ಇವ್ರು ಅಲ್ಲಿಂದ ಇಲ್ಲಿಗೆ ಬರ್ಬೇಕು ದೇವನಹಳ್ಳಿಗೆ ಅಂತ ಹೇಳ್ಬಿಟ್ಟು, ಆಕ್ಚುಲಿ ಇವರನ್ನ ಸೆಳೆಯೋಕೆ
ಆಮೇಲೆ ಈ ಪಕ್ಕದ ರಾಜ್ಯಗಳು ಆಂಧ್ರ, ತೆಲಂಗಾಣ ಮತ್ತೆ ತಮಿಳ್ನಾಡು, ಇವರು ಕರ್ನಾಟಕದ ಮೇಲೆ ಯಾವಾಗ್ಲೂ ಮುಂಚಿಂದಾನು ಇವ್ರದ್ದು ಅದೇ ಬ್ರಿಟಿಷರ ಕಾಲದಿಂದಾನು ಇದೆ. ನಾವಿಲ್ಲಿ KRS ಕಟ್ಬೇಕು ಅಂದ್ರೆ ಅದರ 4 ಪಟ್ಟು ದೊಡ್ಡದಾದಂತ ಮೆಟ್ಟೂರ್ ಡ್ಯಾಮ್ ಕಟ್ಟಬೇಕು ಅವರು. ಈ ತರ ಅಂದ್ರೆ ನಮ್ದು ಚಿಕ್ಕದಿರ್ಬೇಕು ಅಣೆಕಟ್ಟು, ಅವರು ದೊಡ್ಡದಿರ್ಬೇಕು ಅಂತ. ಅವರು ವರ್ಷದಲ್ಲಿ 3 ಬೆಳೆ ತೆಗಿತಾರೆ, ನಾವು ವರ್ಷದಲ್ಲಿ 1 ಅಥವಾ 2 ಬೆಳೆ ತೆಗೆದ್ರೆ ಬಹಳ ನಮಗ ಅದೇ ದೊಡ್ಡ ವಿಷಯ. ಆ ತರ ನಮ್ಗೆ ಮುಂಚಿಂದಾನು ನಮ್ಮ ಮೇಲೆ ನಡ್ಕೊಂಡೇ ಬಂದಿದೆ ಈ ತರಹದ ಒಂದು ದಬ್ಬಾಳಿಕೆ ಇದೆಲ್ಲಾನು ನೆರೆ ರಾಜ್ಯಗಳಿಂದ. ಆಮೇಲೆ ಒಳ್ಳೆ ಕಂಪ್ನಿಗಳು ಬರುತ್ತವೆ ಅಂತ ಹೇಳಿದ್ರೆ ಅವ್ರನ್ನ ನೀವು ಮುಂಚೆ ಖನಿಜ ಭವನಲ್ಲಿತ್ತು, ಮೈನ್ಸ್ ಅಂಡ್ ಜಿಯಾಲಜಿ ಇಂಡಸ್ಟ್ರೀಸ್ ಇವೆಲ್ಲಾನು ಅಲ್ಲಿ, ಇವಾಗ ಅದು ಎಲ್ಲಿದೆಯೋ ನಾನು ಕರೆಕ್ಟಾಗಿ ಗಮನಿಸ್ಕೊಂಡಿಲ್ಲ ಅಲ್ಲಿ. ಆಮೇಲೆ ಆ ಕಂಪ್ನಿಗಳು ಎಲ್ಲಿ ಬರ್ತಾರೆ, ಎಲ್ಲಿ ಉಳ್ಕೋತಾರೆ, ಆ ಹೋಟೆಲಿನ ಲಾಬಿಗಳಲ್ಲೆಲ್ಲ ಈ ಏಜೆಂಟ್ರು ಓಡಾಡ್ತಿರ್ತಾರೆ, ಬೇರೆ ರಾಜ್ಯಗಳ ಏಜೆಂಟ್ರುಗಳು. ಇಲ್ಲೂ ಅಷ್ಟೇನೆ, ಈ ಖನಿಜ ಭವನಲ್ಲಿ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಇತ್ತಲ್ಲ, ಅಲ್ಲೂ ಅಷ್ಟೇನೆ, ಅಂದ್ರೆ ಉದ್ಯೋಗ ಮಿತ್ರ ಇವೆಲ್ಲ ಇದೆಲ್ಲ, ಅಲ್ಲೂ ಅಷ್ಟೇನೆ. ಯಾರು ಬರ್ತಾರೆ, ಏನು ಎತ್ತ ಎಲ್ಲ ಮಾಹಿತಿ ಸಂಗ್ರಹಿಸ್ಕೊಳ್ಳೋದು. ಅದನ್ನ ಅವ್ರ ಸರ್ಕಾರಕ್ಕೆ, ನೀವೇನ್ ಪಾಕಿಸ್ತಾನದ ಮಾತ್ರ ಗೂಢಚಾರರು ಬೇಹುಗಾರಿಕೆ ನಡೆಯುತ್ತೆ ಅಂತ ಅನ್ಕೊಂಡ್ರ, ಇಲ್ಲ ಕರ್ನಾಟಕದ ಮೇಲೆ ಬೇರೆ ರಾಜ್ಯದವರು ನಡೆಸ್ತಾರೆ ಇದನ್ನ. ಎಷ್ಟು ಜನ ಪ್ರಾಜೆಕ್ಟ್ ಗಳನ್ನ ಹೈಜಾಕ್ ಮಾಡ್ತಾರೆ ಗೊತ್ತಾ ಇಲ್ಲಿಂದ, ಹೋಟೆಲ್ಗಳಿಂದ. ಅಯ್ಯೋ ಇಲ್ಲಿ ಬೆಂಗಳೂರು ತುಂಬಾ ಕಷ್ಟ, ಇಲ್ಲಿ ಭೂಮಿ ಕಾಸ್ಟ್ಲಿ, ಇದು ಕಾಸ್ಟ್ಲಿ. ಅರೆ ಬೆಂಗಳೂರಿನ ವೆದರು, ಬೆಂಗಳೂರಿನ ನೀರು, ಬೆಂಗಳೂರಿನ ಜನ ಎಲ್ಲವನ್ನು ಸಹಿಸ್ಕೋತಾರೆ. ಇಲ್ಲಿ ನೀವು ಇಂಡಸ್ಟ್ರಿ ಹಾಕ್ಬೇಕು ಅಂತ ಹೇಳಿದ್ರೆ ಆಫ್ಕೋರ್ಸ್ ಎಲ್ಲವೂ ಜಾಸ್ತಿ ಇದ್ದೇ ಇರುತ್ತೆ. ಅದನ್ನ ಇವರು ಹೊಸೂರ್ಗೆ ಹೊಸೂರ್ಗೆ ಹೈಜಾಕ್ ಮಾಡಿದ್ದಾರೆ, ಇವೆಲ್ಲಾನು ಗೊತ್ತು. ಈಗ ಹೊಸೂರ್ದು ವಿಮಾನ ನಿಲ್ದಾಣ, ಸೊ ಅವ್ರಿಗೆ ಒಟ್ಟು ನಮ್ಮ ಇದ್ರಲ್ಲಿ ಅವರು ದುಡ್ಡು ಮಾಡ್ಕೊಳ್ಳೋದಕ್ಕೆ ಮಾಡ್ಲಿ. ಬಟ್ ನನಗನ್ಸು ಒಂದಿಷ್ಟು ಉದ್ಯೋಗಾವಕಾಶಕ್ಕೆ ಅವ್ರ ಕನ್ನಡದವ್ರಿಗೆ ಏನ್ ಕೊಡ್ತಾರೆ ಉದ್ಯೋಗಾವಕಾಶ? ಯಾರು ಕೊಡಲ್ಲ, ಏನು ಕೊಡಲ್ಲ. ಅಲ್ಲಿ ಇವಾಗ ಕಾಸರಗೋಡಲ್ಲ ಆಗಿದೆಯಲ್ಲ, ಹೆಂಗೆ ಮಲಯಾಳಿ ಹೇರಿಕೆ ಇದು. ಹೊಸೂರು ಆಕ್ಚುಲಿ ಒಂದ್ ಕಾಲಕ್ಕೆ ಹೇಳೋದಲ್ಲ, ತಾಳವಾಡಿ ಇವೆಲ್ಲಾನು ನಮ್ಮದೇನೆ ಇದು. ಬಟ್ ಅಲ್ಲೆಲ್ಲ ಕನ್ನಡ ಕ್ರಮೇಣ ಮರೆಯಾಗಿ ಇದಾಗ್ತಿದೆ. ಬಟ್ ಇದು ಹಸಿರು ಏರ್ಪೋರ್ಟ್ ಅಂತ 150 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇನ್ನೊಂದು ಏರ್ಪೋರ್ಟ್ಗೆ ಅವಕಾಶ ಇಲ್ಲ, ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರುವಾಗ. ಅಲ್ಲೇನ ಆಕ್ಚುಲಿ A-B ಇವೆಲ್ಲ ಇದು ಮಾಡಿದಾರಲ್ಲ, 1ನೇ ಹಂತ 2ನೇ ಹಂತ ಅಂತೆಲ್ಲ ಹೇಳ್ಬಿಟ್ಟು. ಇವಾಗ ಮುಂಬೈಯಲ್ಲೇ ನವಿ ಮುಂಬೈಯಲ್ಲಿ ಮಾಡಿದ್ದಾರೆ ಇವಾಗ ಮುಂಬೈ ಇದು. ಇಲ್ಲಿ ಯಾವುದೋ ಒಂದು ಕಾನೂನಿನ ಯಾವುದೋ ಒಂದು ಎಳೆನ ಇಟ್ಕೊಂಡು ಇವರು ಅದನ್ನ ಅಡ್ವಾಂಟೇಜ್ ತಗೊಂಡು ಮಾಡ್ತಾ ಇದ್ದಾರೆ. ಬಟ್ ಬರ್ಲಿ, ನಮ್ಗೆ ಇವಾಗ ತುಮಕೂರು ಕಡೆ, ನೆಲಮಂಗಲ ಕಡೆ ಒಂದು ಆಗ್ಬೇಕು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ, ಅದಕ್ಕೆ ಈ ತರದ ಕಾನೂನು ತೊಡಕುಗಳಿವೆ. ಇದ್ರ ಮಧ್ಯೆ ಇವರು ಹೊಸೂರ್ಗೆ, ಬಟ್ ನಮ್ಮಲ್ಲಿ ಏನ್ ಹೇಳೋದಂದ್ರೆ ಹೊಸೂರಿಗೆ ಬಂದ್ರೆ ಒಳ್ಳೇದು. ರೀಸನ್ ಏನು ಅಂತಂದ್ರೆ ಅವಾಗ ನಮ್ಮಲ್ಲಿ ಇನ್ನೊಂದು ಏರ್ಪೋರ್ಟ್ ಬರಕ್ಕೆ ಅವಕಾಶ ಆಗತ್ತೆ. ಯಾಕೆಂದ್ರೆ 150 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರೋಂಗಿಲ್ಲ ಅಂತಿದ್ಯಲ್ಲ ಕಾನೂನು ಪ್ರಕಾರ. ಸೊ ನಾವು ಇವಾಗ ನೀವು ಹೊಸೂರ್ಗೆ ಬಿಟ್ಟಿದ್ರೆ ನಮಗೂ ಆಗತ್ತೆ ಇನ್ನೊಂದು ಅನ್ನೋ ಒಂದು ಇದು ತರ್ಕ ಇವ್ರದ್ದು. ಬಟ್ ನಮಗೆ ತುಂಬಾ ಆದಾಯ ಸೋರಿಕೆ ಅಂತೂ ಆಗುತ್ತೆ ಕರ್ನಾಟಕ. ಓಕೆ, ಮುಂದಿಂದು ವಿಶೇಷ ಅಧಿವೇಶನದೊಂದು ಹೌದಲ್ವಾ, ಮಾತಾಡ್ಬೇಕಿತ್ತು. ಅದು ಅವಶ್ಯಕತೆ ಇತ್ತ ಅನ್ನುವಂಥ ಪ್ರಶ್ನೆ. ಅವಶ್ಯಕತೆ ಕೆಲವ್ರಿಗಿದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಮರೆಮಾಚೋದು ಅಂದ್ರೆ ಡಿವಿಯೇಟ್ ಮಾಡೋದು, ವಿಷಯಾಂತರಿಸೋದು ಅಂತ ಹೇಳ್ಬಿಟ್ಟು. ಈಗ ಅಧಿಕಾರ ಹಸ್ತಾಂತರ ಅನ್ನೋದು ನಡೀತಾನೆ ಇದೆ. ಸೊ ಇನ್ಕ್ಲೂಡಿಂಗ್ ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರನ್ನ ಸಮೇತ ಇವಾಗ ಕಟ್ಟಿ ಹಾಕ್ಬಿಡೋದು. ಅಧಿವೇಶನ ನಡೀತಾ ಇದೆ ಅಂತ, ಇಲ್ಲಿ 22ರಿಂದ ಅಧಿವೇಶನ, ಅಲ್ಲಿ ಸಂಸತ್ ಅಧಿವೇಶನ ಶುರುವಾಗುತ್ತೆ. ಸೊ ಇನ್ನು ಒಂದಷ್ಟು ದಿವಸ ಏನು ಮಾತಾಡ್ಲಿಕ್ಕಾಗಲ್ಲ. ಆಮೇಲೆ ಇಲ್ಲಿ ಬಜೆಟ್ ಅಧಿವೇಶನ ಬರುತ್ತೆ. ಸೊ ಇದು ವಿಶೇಷ ಅಧಿವೇಶನ. ಇಲ್ಲಿ ಇವ್ರೇನು ಹೇಳ್ತಿರೋದು ಅಂತ ಹೇಳಿದ್ರೆ, ನಾವೇನ್ ಕೇಂದ್ರ ಸರ್ಕಾರದ ಗ್ರಾಮೀಣ ಭಾಗದ ಜನರು ಭಿಕ್ಷೆ ಬೇಡಕ್ ಹೋಗ್ಬೇಕಾ? ಯಾಕೆ ಅಂತ ಹೇಳಿದ್ರೆ ಇವರು ಕೇಂದ್ರ ಸರ್ಕಾರ ಹೇಳುತ್ತೆ, ನಾವು 100 ದಿನಗಳ ಉದ್ಯೋಗ ಖಾತ್ರಿಯನ್ನ ನಾವೀಗ 125 ದಿನಗಳಿಗೆ ಮಾಡಿದೀವಿ. ಹೆಸರು ಒಂದು ಚೇಂಜ್ ಆಗಿರ್ಬೋದು, ಬಟ್ ನಾವ್ ಇನ್ನೂ ತುಂಬಾ ಅನುಕೂಲಗಳನ್ನ ಮಾಡ್ಕೊಟ್ಟಿದೀವಿ ಅಂತ ಹೇಳ್ತಾರೆ. ಇದು ಗೊತ್ತಾಗುತ್ತೆ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಏನು ಎತ್ತ ಅಂತ ಹೇಳಿ. ಆದ್ರೆ ಇದು ಕೇಂದ್ರ ಸರ್ಕಾರದ್ದೇ ಇದಾಗಿರೋದ್ರಿಂದ, ಆಮೇಲೆ ಕೇಂದ್ರ ಸರ್ಕಾರ ನಮ್ಮಿಂದ ಹಣ ಧನ ಸಂಪನ್ಮೂಲ ಕ್ರೋಢೀಕರಣ ಮಾಡ್ಕೊಳತ್ತಲ್ಲ, ನಮ್ಮಿಂದ ಎಲ್ಲ ತಗೊಳ್ತಾರಲ್ಲ, 40% ಕೊಡ್ಬೇಕು ನಮ್ಗೆ ಅದ್ರದ್ದು ಅಲೋಕೇಶನ್. ಕೊಡಲ್ಲ ಅವರು, 17-13 ಹಿಂಗೆಲ್ಲ ಮಾಡ್ತಾರೆ. ಈ ತಾರತಮ್ಯ ಒಳ್ಳೇದಲ್ಲ. ಯಾರು ಜಾಸ್ತಿ ಕೊಡ್ತಾರೆ ಅವ್ರಿಗೆ ಅದ್ರಲ್ಲಿ ಸಮಪ್ರಮಾಣ ಸಮಪಾಲ್ ಕೊಡ್ಬೇಕು ನಮ್ಗವ್ರು. ಅವ್ರು ಕೊಡ್ತಾ ಇಲ್ಲ ಅನ್ನೋದೇ ಕರ್ನಾಟಕದ ಆಕ್ಷೇಪ ಈಗ. ಸೊ ಇದ್ರ ಮಧ್ಯೆ ನೀವು ಇದು
ಏನೊಂದು VBG ರಾಮ್ಜಿ ಅಂತ ಮಾಡಿದ್ರಿ ಮನ್ನರೇಗಾನ. ಹೌದು. ಅದು ಗ್ರಾಮೀಣ ಭಾಗದ ಜನರಿಗೆ ಎಸ್ಪೆಷಲಿ ಕೋವಿಡ್ ಟೈಮಲ್ಲೆಲ್ಲ ಈ ನರೇಗಾ ಎಷ್ಟು ಒಂಥರ ಜೀವದಾಯಿ ಆಗಿದೆ ಅಂತ ಹೇಳಿದ್ರೆ, ಇದರಿಂದ ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರು ಧಾನ್ಯ ಕೊಡ್ತಿದ್ರು ಅವಾಗ. ಮಾಡಿದ ಕೆಲಸ ಮಾಡಿಸ್ಬಿಟ್ಟು ಧಾನ್ಯ ಕೊಡ್ತಿದ್ರು. ಮನೇಲೊಂದು ಊಟ ಮಾಡಕ್ಕೆ ರಾಗಿ, ಅಕ್ಕಿ, ಜೋಳ, ಗೋಧಿ ಇವುಗಳು ಸಿಗ್ತಾ ಇತ್ತು. ಪಾಪ ಒಂದು ಇದು ನೋಡ್ಬೇಕು ಇನ್ನು, ಅಂದ್ರೆ ಇದು ಒಳಗೆ ಹೋಗ್ಬೇಕು ನಾವು. ಇದನ್ನ ಇನ್ನೊಂದು ಸ್ವಲ್ಪ ತಯಾರಿ ಚೆನ್ನಾಗಿ ಮಾಡಿಕೊಂಡು ಇದಕ್ಕೆ ಕಂಪ್ಯಾರಿಟಿವ್ ಒಂದು ಏನು ಅವಲೋಕನ ಮಾಡಬಹುದು ಅಂತ ಅನ್ಸುತ್ತೆ. ಓಕೆ, ಇವಾಗ ನಾವು ನೇಷನ್ ವಿಚಾರ ಇನ್ನೊಂದು ಹೇಳಬೇಕು. ಇವರು ಕಾಗಿನೆಲೆ ಪೀಠದ ಗುಲ್ಬರ್ಗಾ ಶಾಖಾ ಮಠದ ಅವರು ತೀರ್ಕೊಂಡ್ರು. ಏನೋ ಅಕಾಲಿಕ ಮರಣ ಅವರದ್ದು. ಬಹಳ ಒಂಥರ ಎಲ್ಲರಿಗೂ ಒಂಥರ ದಿಗ್ಮೂಢರಾಗಿದ್ದಾರೆ ಮತ್ತು ದಿಗ್ಭ್ರಮೆ ಆಗಿದೆ. ಯಾಕೆಂದ್ರೆ ಬಹಳ ಡೈನಮಿಕ್, ಯಂಗ್ ಮತ್ತೆ ಡೈನಮಿಕ್. ಇವರು ಸಮಾಜದ ನಿರ್ಮಾಣ ಮಾಡೋದಕ್ಕೆ ಈ ಒಂಥರ ಎಲ್ಲ ಎಚ್ಚರ ಮೂಡಿಸೋದು, ಸಮಾಜದಲ್ಲಿ ಜಾಗೃತಿ ಮೂಡಿಸೋದು, ಇವೆಲ್ಲದರಲ್ಲಿ ಬಹಳ ಒಂಥರ ಗಂಭೀರವಾಗಿ ತೊಡಗಿಸ್ಕೊಂಡಿದ್ರು ತಮ್ಮನ್ನ ತಾವು. ಇಂತಹ ಒಬ್ಬ ಅಂತ ಹೇಳಿದ್ರೆ ಇವರು ರಾಜಕೀಯಕ್ಕಿಂತ ಜಾಸ್ತಿ ಇವರು ಜನರಲ್ಲಿ ಜಾಗೃತಿ ಮೂಡಿಸೋದ್ರಲ್ಲಿ ಇವರು ಹೆಚ್ಚು ನಿಜವಾದ ಅರ್ಥದಲ್ಲಿ ಜನನಾಯಕರಾಗಿದ್ರು ಅಥವಾ ಜನಾನುರಾಗಿ ಸಂತರಾಗಿದ್ದವ್ರು ಇವರು. ಇವರ ಒಂದು ಅಕಾಲಿಕ ಮರಣ, ಚಿಕ್ಕ ವಯಸ್ಸು, ಏನು ಇವಾಗಲೇ ಹೋಗುವಂಥ ವಯಸ್ಸೇನಲ್ಲ, ಚಿಕ್ಕವರು. ಇವರು ತೀರ್ಕೊಂಡಿರೋದು ನಿಜವಾಗ್ಲೂ ಒಂಥರ ಆಘಾತಕಾರಿ ಸಂಗತಿ. ಅವ್ರಿಗೆ ಒಂಥರ ಶ್ರದ್ಧಾಂಜಲಿ. ಮುಂದಿನ ವಿಚಾರ ನೋಡೋದಾದ್ರೆ, ನಾವು ಬೀದಿ ನಾಯಿ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಮಕ್ಕಳ ಮೇಲೆ, ದೊಡ್ಡೋರ್ ಮೇಲೆ. ಇನ್ನೇ ಬೆಳಗಾವಿಯಲ್ಲಿ 2 ವರ್ಷದ ಮಗು ಮೇಲೆ ದಾಳಿ ನಡೆಸಿದೆ. ಸೊ ಇದ್ರ ಬಗ್ಗೆ ದೇಶಾದ್ಯಂತ ನಡೀತಾ ಇದೆ ಇದು. ಆಮೇಲೆ ಯಾರು ನೀವು ಊಟ ಹಾಕ್ತಿರೋ ಬೀದಿ ನಾಯಿಗಳಿಗೆ ಅವರೇ ಇವ್ರಿಗೆ ಯಾವ ಗಾಯಾಳುಗಳಾಗ್ತಾರೆ ಮಕ್ಕಳು ಯಾರಾದ್ರೂ ವ್ಯಕ್ತಿಗಳು, ಅವರ ಚಿಕಿತ್ಸಾ ವೆಚ್ಚವನ್ನ ನೀವೇ ಭರಿಸ್ಬೇಕು. ಯಾರು ಊಟ ಹಾಕ್ತಿದ್ದೀರಲ್ಲ ನೀವು, ಅವರೇ ಸಂಘ ಸಂಸ್ಥೆ ಆಗ್ಲಿ, ವೈಯಕ್ತಿಕ ಇವರೇ ಆಗ್ಲಿ, ಜನರಾಗ್ಲಿ, ಯಾರೇ ಆಗ್ಲಿ, ನೀವು ಅದನ್ನ ಭರಿಸ್ಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಹೇಳಿದೆ. ಆಮೇಲೆ ಸುಪ್ರೀಂ ಕೋರ್ಟ್ ಈಗಂತೂ ಬಹಳ ಸಿಟ್ಟಿಗೆದ್ದಿದೆ. ಏನು ಇದು ಇದನ್ನ ಹತೋಟಿಗೆ ತರಕ್ಕೆ ಆಗ್ತಿಲ್ಲ, ದಿನಕ್ಕೆ ಮಿತಿ ಮೀರ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ. ಒಂದು ನನಗನ್ಸೋದು, ಈ ಸೀಸನ್ ಏನಿದೆಯಲ್ಲ, ಇದು ನಾಯಿಗಳ ಮೇಟಿಂಗ್ ಟೈಮು. ಸೊ ಅದು ಒಂದ್ರ ಹಿಂದೆ ಒಂದು ಓಡಾಡ್ತಿರ್ತವೆ. ಅವುಗಳ ಮೂಡು ತುಂಬಾ ಬಿಟ್ಟಿರುತ್ತವೆ. ಹೌದು. ಯಾಕೆಂದ್ರೆ ಇನ್ನೊಂದು ನಾಯಿಗ ಜೊತೆ ಕಾಂಪಿಟೇಷನ್, ಈ ತರ ಮೂಡ್ ನಲ್ಲಿ ಅವುಗಳು ಇರ್ತವೆ. ಈ ಟೈಮಲ್ಲಿ ನಾವು ಅವು ನಮ್ಮ ಮನೆ ಹತ್ರ ಬಂದು ಅಂತ ಓಡ್ಸಕ್ ಹೋಗೋದು, ಇನ್ನೇನೋ ಆದಾಗ ಅವು ಏನೋ ಬೇರೆ ರಿಯಾಕ್ಷನ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಈ ಸೀಸನ್ ಅಲ್ಲಿ ಸ್ವಲ್ಪ ನಾವು ಹುಷಾರಾಗಿರ್ಬೇಕಾದ್ದು. ಮನೆಯಿಂದ ಹೊರಗಡೆ ಬರೋದೇ ತಪ್ಪು ಆಗ್ಬಿಡುತ್ತಲ್ಲಮ್ಮ, ಹಂಗಾಗ್ಬಿಟ್ರ. ನಾವಿವಾಗ ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ, ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ವಿ ಮಮತಾ ಬ್ಯಾನರ್ಜಿ ಅವರು ನಡೆ ಹೇಗಿತ್ತು ಅನ್ನುವಂಥದ್ದು. ಇದು ಒಂದು ಮಾತಾಡ್ಬೋದು. ಏನಪ್ಪಾ ಅಂತ ಹೇಳಿದ್ರೆ, ಟಾಕ್ಸಿಕ್ ಟ್ರೇಲರ್ ಏನ್ ರಿಲೀಸ್ ಆಯ್ತು, ಮಿಲಿಯನ್ ಗಟ್ಲೆ ವ್ಯೂಸ್ ಆಗಿ 100 ಮಿಲಿಯನ್ ದಾಟಿ ದಾಖಲೆ ನಿರ್ಮಿಸ್ತು, ಎಲ್ಲ ಒಪ್ಕೊಳ್ಳೋಣ. ಅದ್ರ ಹೆಗ್ಗಳಿಕೆ ನಮ್ಮ ಯಶ್ದು, ಇವೆಲ್ಲಾನು ಸರಿನೇ. ಆದ್ರೆ ಮಹಿಳಾ ನಿರ್ದೇಶಕರು ಆಕೆ ಗೀತು ಮೋಹನ್ ದಾಸ್, ಇವೆಲ್ಲಾನು ಸರಿ. ಆದ್ರೆ ಅದ್ರಲ್ಲಿದ್ದ ಅಶ್ಲೀಲ ಒಂದು ದೃಶ್ಯಗಳ ಬಗ್ಗೆ ತುಂಬಾ ವಿರೋಧ ಆಗಿ ಈಗ ಮಕ್ಕಳ ಹಿತರಕ್ಷಣಾ ಸಮಿತಿ ಏನಿದೆ ಅದು ಕೇಂದ್ರೀಯ ಸೆನ್ಸಾರ್ ಮಂಡಳಿಗೆ ಬರೆದಿದೆ, ಇದು ತಪ್ಪು, ಫಸ್ಟ್ ಇದನ್ನ ತೆಗೀರಿ ಅಂತ. ನಾ ಹೇಳಿಲ್ವಾ, ಯಶ್ ಅಂತ ಹೇಳಿದ್ರೆ ಮಕ್ಕಳು ಸಮೇತ ನೋಡ್ತಾರೆ. ತುಂಬಾ ಜನಪ್ರಿಯ ಚಲನಚಿತ್ರ ನಟ ಇವರು. ಸೊ ಹೀಗಿರುವಾಗ ಇಂತಹ ಒಂದು ಅಂದ್ರೆ ಮಕ್ಕಳಿಗೆ ವಯಸ್ಕರು ವೀಕ್ಷಿಸುವಂತದ್ದು ಅಂತ ಅವ್ರು ಹೇಳ್ಕೊಂಡ್ರುವೆ, ಬಟ್ ಈ ಮಕ್ಕಳು ನೋಡ್ತಾರಲ್ವ, ಆಮೇಲೆ ಕುತೂಹಲನೂ ಇರುತ್ತಲ್ವಾ, ನೋಡ್ತಾರಲ್ವಾ. ಸೊ ಹೀಗಿರುವಾಗ ಇದನ್ನ ಇಂಥ ಚಿತ್ರಗಳನ್ನ ನೀವು ಅಶ್ಲೀಲ ದೃಶ್ಯಗಳನ್ನ ತೆಗೀರಿ ಅದರಿಂದ ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ, ಮಹಿಳಾ ಆಯೋಗದವ್ರು ಕೇಳಿದ್ದಾರೆ ಇದನ್ನ. ಬಟ್ ಇವೆಲ್ಲ ಅಂದ್ರೆ ಅಸಭ್ಯವಾಗಿ ಚಿತ್ರೀಕರಿಸಲಾಗಿದೆ ಅಂತ ಹೇಳ್ಬಿಟ್ಟು ಇವೆಲ್ಲದ್ರ ಮಧ್ಯೆ ಆ ಬಲ್ಗೇರಿಯನ್ ಆರ್ಟಿಸ್ಟ್ ಯಾರ ಚಿತ್ರದಲ್ಲಿ ನಟಿಸಿದಾರಲ್ಲ, ಅವರಿಗೆ ಆ ಟ್ರೇಲರ್ ರಿಲೀಸ್ ಆಗ್ತಿದ್ದಂಗೆನೆ ಶುಭ
ರಾತ್ರೋರಾತ್ರಿ ಮಿಲಿಯನ್ ಗಟ್ಲೆ Views, ಫಾಲೋವರ್ಸ್ ಹೌದು, ಇದ್ರಲ್ಲಿ ಹೌದು. ಇನ್ಸ್ಟಾದಲ್ಲಿ ಎಲ್ಲ ಅವರು ಹೌಹಾರ ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಅದ್ರದ್ದು ಪ್ರೆಷರೇ ತಡ್ಕೊಳಕ್ಕಾಗದೆ ಅವರು ನಿರ್ಗಮಿಸ್ಬಿಟ್ಟಿದ್ದಾರೆ ಸಾಮಾಜಿಕ ಜಾಲತಾಣಗಳಿಂದ. ಸಹವಾಸ ಎಲ್ಲ ನನಗೆ ಬೇಡ, ನಂಗೆ ಇದೆಲ್ಲ ಇದು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅಂತ. ಬಟ್ ನನಗೆ ಈ ಚಿತ್ರದ ಬಗ್ಗೆ ಹೇಳೋದಾದ್ರೆ, ಈ ಚಿತ್ರ ಅಂತಲ್ಲ ನಾ ಹೇಳ್ತಿರೋದು, ಅಶ್ಲೀಲ ದೃಶ್ಯಗಳ ಬಗ್ಗೆ ಹೇಳೋದಾದ್ರೆ, ಇದು ಸೆನ್ಸಾರ್ ಮಂಡಳಿಗೆ ಏನು ಹೇಳಿದೆ ಅದನ್ನು ಹೇಳಬೇಕು. ಫಸ್ಟು ಸೆನ್ಸಾರ್ ಮಂಡಳಿ ಹೇಳುತ್ತೆ, ನಾವು ಥಿಯೇಟ್ರ್ನಲ್ಲಿ ತೆರೆ ಮೇಲೆ ಏನು ನೀವು ಚಿತ್ರ ನೋಡ್ತಿರಲ್ಲ, ಚಲನಚಿತ್ರನ, ಅದಕ್ಕೆ ನಮ್ಮ ಒಂದು ರೂಲ್ಸ್ ಅಪ್ಲೈ ಆಗತ್ತೆ ಹೊರತು ನಾವು ಅದರಲ್ಲಿ ಹಸ್ತಕ್ಷೇಪ ಮಾಡ್ಬೋದೇ ಹೊರತು ಈ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿದೆ. ಇವಾಗ ಟ್ರೇಲರ್ ರಿಲೀಸ್ ಆಗಿರೋದು ಯೂಟ್ಯೂಬಲ್ಲಿ. ಸೊ ಯೂಟ್ಯೂಬ್ದನ್ನ ನಾವು ಇಂಟರ್ಫಿಯರ್ ಮಾಡೋಕ್ಕಾಗಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ನಮಗೆ ಅವಕಾಶ ಇಲ್ಲ ಕಾನೂನಾತ್ಮಕವಾಗಿ. ನಾನು ಹೇಳೋದು ಇದನ್ನೇ ಒಂದು ಯು ಸೆಟ್ ಅ ಪ್ರೆಸಿಡೆನ್ಸ್. ಪ್ಲೀಸ್ ಇದನ್ನು ಏನು ವಾಲಂಟ್ರಿಲಿ ತಗೊಂಡು ದಯಮಾಡಿ ನಮ್ಮ ಆಯೋಗ ಇದೆಯಲ್ಲ, ಮಹಿಳಾ ಆಯೋಗ, ಮಕ್ಕಳ ಹಕ್ಕು ರಕ್ಷಣಾ ಆಯೋಗ, ಇವರೆಲ್ಲ ಸೇರಿ ಸರ್ಕಾರದ ಮೇಲೆ ಒತ್ತಡ ತನ್ನಿ, ಕಾನೂನು ತಿದ್ದುಪಡಿ ಆಗಲಿ. ಈ ಒಂದು ಸಾಮಾಜಿಕ ಜಾಲತಾಣಗಳು, ಇಂಟರ್ನೆಟ್, ಇವೆಲ್ಲದ್ರ ಮೇಲೂ ಅಂಕುಶ ಹಾಕ್ಲೇಬೇಕು ನಾವು. ಅದೇ ಉಪೇಂದ್ರ ಅವ್ರದ್ದು ಚಲನಚಿತ್ರದಲ್ಲಿ ಇದೆಯಲ್ಲ, MTV ಸುಬ್ಬಲಕ್ಷ್ಮಿಗೆ ಬರೀ ಓಳು ಅಂತ ಅಂದ್ಬಿಟ್ಟು ಅದನ್ನ ಸೆನ್ಸಾರ್ ಇಲ್ಲದೆ ಎಲ್ಲ ತೋರಿಸೋ ಬರುತ್ತಲ್ಲ. ಸೊ ದಿಸ್ ಈಸ್ ದ್ಯಾಟ್. ನೋಡಿ, ಅವ್ರು ಅವಾಗ್ಲೇ ಹೇಳಿದ್ರು, ಇವಾಗ ನಮಗೆ ಅದು ಮತ್ತೆ ಅದ್ರದ್ದು ಹೊಡೆತ, ಅದ್ರ ಬಿಸಿ ತಟ್ತಾ ಇದೆ. ಅದಕ್ಕೆ ಹೇಳೋದು, ಸರ್ಕಾರ ಸುಮೋಟೋ ತಗೊಂಡು ಮಾಡೋಣ ಬನ್ನಿ. ಸಮಾಜದ ಆರೋಗ್ಯಕ್ಕೆ ಒಂದು ಧಕ್ಕೆ, ಸಾಮಾಜಿಕ ಆರೋಗ್ಯಕ್ಕೆ ಧಕ್ಕೆ ತರುವಂತಹ ಇಂತಹ ಇದು ಚಿತ್ರಗಳನ್ನ, ಅಂದ್ರೆ ಅಶ್ಲೀಲ ದೃಶ್ಯಗಳನ್ನ ಕತ್ರಿ ಹಾಕ್ಬೇಕು ಅಂದ್ರೆ ಹಾಕೋಣ. ಯೂಟ್ಯೂಬ್ ಅಲ್ಲಿ ಇದ್ರೇನು, ಯಾವ್ದ್ರಲ್ಲಿ ಸಾರ್ವಜನಿಕವಾಗಿ ಅದು ಬಂದ ಮೇಲೆ ಸರ್ಕಾರಕ್ಕೆ ಅದ್ರ ಮೇಲೆ ಹಕ್ಕಿರುತ್ತೆ. ಸೊ ಅದನ್ನ ಮಾಡಿ ಒಂದ್ ಕಾನೂನು ತಿದ್ದುಪಡಿ ತನ್ನಿ. ದಿಸ್ ಇಸ್ ಹೈ ಟೈಮ್ ಅಂತ ಅಂದ್ಬಿಟ್ಟು ನಮ್ ಅನ್ಸುತ್ತೆ. ಅದನ್ನ ನಿಮ್ಮ ಆಲೋಚನೆ ಚೆನ್ನಾಗೇ ಇದೆ. ಪಾಯಿಂಟ್ ಅದು ರೀಚ್ ಆಗ್ಬೇಕು. ಜಾರ್ಕೊಳಕ್ಕಾಗಲ್ಲ, ಯಾರುವೆ ಕೈ ತೊಳ್ಕೊಳಕ್ಕಾಗಲ್ಲ, ಜಾರ್ಕೊಳಕ್ಕಾಗಲ್ಲ. ಅದ್ ನಮಗ್ ಸಂಬಂಧಿಸಿಲ್ಲ, ಅರೆ ಸಮಾಜದ ಆರೋಗ್ಯ ಹಾಳಾಗ್ತಿದೆ, ಅದ್ರ ಕಡೆ ಯಾರು ಗಮನ ಕೊಡೋರು ಅಂತ ಹೇಳ್ಬಿಟ್ಟು ಅಂತ. ಓಕೆ. ಸೊ ಇವಾಗ ಮುಂದಿನ ವಿಚಾರ ನಾವು ನೋಡೋದಾದ್ರೆ, ಮಮತಾ ಬ್ಯಾನರ್ಜಿ ಅವ್ರದ್ದು ಹೇಳಿದ್ವಿ. ಸೊ ಇವಾಗ ಇಡಿ ಏನು ತನಿಖೆನ ನಾವು ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಮತಕ್ಕಾಗಿ ಹೇಳಿದೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನನಗೆ ಏನನ್ಸ್ತು ಗೊತ್ತಾ, ಸುಮ್ಮನೆ ಹಗುರಕ್ ಮಾತಾಡ್ತಿದ್ದೀನಿ ಅಂತಲ್ಲ, ಈ ಬಿಗ್ ಬಾಸ್ ಅಲ್ಲಿ ರಘು ಆ ರಕ್ಷಿತಾಗೆ ಸ್ವಲ್ಪ ಬುದ್ಧಿ ಹೇಳ್ತಾ ಇರ್ತಾರೆ. ನೀನ್ ಹಿಂಗಲ್ಲ, ಹಂಗ್ ಮಾಡ್ಬೇಕು, ನೀನ್ ಹೇಳ್ದಂಗ್ ಇವಳು ಆರ್ಭಟಿಸ್ತಿರ್ತಾಳೆ, ಇವಳು ಒಂಥರ ಮನೆಯಲ್ಲಿ ಹೈಪರ್ ಮಕ್ಳು ಇರ್ತಾರಲ್ಲ, ಇವಳು ಆತರ ಏನೇನೋ ಹ ಅಂತಿರ್ತಾಳೆ. ಹಂಗಲ್ಲ, ಅದ್ ಹಿಂಗೆ ಸುಪ್ರೀಂ ಕೋರ್ಟ್ ನೋಡ್ ಮಮತಕ್ಕ, ನೀನು ಮಾಡೋದು ನಿನ್ನ ದೃಷ್ಟಿಯಿಂದ ಸರಿ ಇರ್ಬೋದು, ಆದ್ರೆ ಕಾನೂನಿನ ದೃಷ್ಟಿಯಲ್ಲಿ ಅದು ಸರಿ ಅಲ್ಲ. ಇವ್ರೇನಾದ್ರೆ ಕೇವಿಯೇಟ್ ಹಾಕಿದ್ರು, ಇಡೀ ಇದು ತನಿಖೆ ಏನ್ ನಡೀತಾ ಇದೆ ಈಗ, ಅದೇ ಅವರು ಅಲ್ಲಿಂದ ಹಿಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳೋದಲ್ಲ, ಗೋವಾದಿಂದ, ಆವಾಗ್ಲಿಂದ ಕೋವಿಡ್ ಟೈಮಿಂದಾನೇ ಹಗರಣದ ಕಲ್ಲಿದ್ದಲು ಇದಕ್ಕೆ ಪಾವತಿ ಆಗಿರೋದು. ವೆಸ್ಟ್ ಬೆಂಗಾಲಿಂದ ಹೆಂಗ್ ಬಂತು ಇದು, ಆ ದುಡ್ಡಿನ ಮೂಲ ಎಲ್ಲಿಂದ ಆಯ್ತು, ಹವಾಲಾ ಹಣದ ಒಂದು ಇದನ್ನ ಹುಡ್ಕೊಂಡು ಹೋದ್ರು, ಎಳೆ ಹಿಡ್ಕೊಂಡು ಹೋದ್ರು. ಅವಾಗ ಅಲ್ಲಿ ಅದು ಐಪ್ಯಾಕ್ ಆಫೀಸ್ ಹತ್ರ ಹೋಗಿ ನಿಲ್ಲಿಸ್ತಾ ಅದ್ರ ಬಾಗ್ಲಿಗೆ. ಸೊ ಅಲ್ಲಿ ಇವರು ತನಿಖೆ ಮಾಡ್ತಾ ಇದ್ರೆ, ವಿಚಾರಣೆ ಮಾಡ್ತಾ ಇದ್ರೆ, ಅಕ್ಕ ಹೋಗ್ಬಿಟ್ಟು ಅದನ್ನೆಲ್ಲ ದೀದಿ ಹೋಗಿ ಫೈಲು, ಹಾರ್ಡ್ ಡಿಸ್ಕು, ಆಮೇಲೆ ಮೊಬೈಲ್ ಫೋನ್ ಎಲ್ಲ ಎತ್ಕೊಂಡ್ ಬಂದ್ಬಿಟ್ರು. ಇದ್ರಲ್ಲಿ ನಮ್ಮ ಎಲೆಕ್ಷನ್ ಸ್ಟ್ರಾಟಜಿ ಇದೆ, ನೀವೇನು ಹಿಂಗೆ ಮಾಡ್ತಿದ್ದೀರಿ, ಇದೆಲ್ಲ ತಪ್ಪು, ನಾವು ಕೊಡಲ್ಲ ಅಂತ ಹೇಳ್ಬಿಟ್ಟು ಇವ್ರೇನ್ ಮಾಡಿದ್ರು, ಆ ಇಡೀ ತನಿಖೆಗ್ನ ತಡೆಯಾಗಬೇಕು, ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಕೇವಿಯೇಟ್ ಹೋದ್ರು. ಅದು ಎಲ್ಲಿಗೆ? ಸುಪ್ರೀಂ ಕೋರ್ಟ್ಗೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಇಲ್ಲ, ನಾವು ಇದನ್ನೆಲ್ಲ ಮಾಡಕ್ ಬರಲ್ಲ, ಇದು ಆನ್ ಗೋಯಿಂಗ್, ಅದ್ರ ಪಾಡಿಗೆ ಅದು ನಡಿಬೇಕು, ನಾನು ಏನು ನಿಮ್ಗೆ ಇದ್ರಲ್ಲಿ ಹೆಲ್ಪ್ ಮಾಡೋಕ್ಕಾಗಲ್ಲ, ಇಡಿ ಕ್ಯಾನ್ ಕಂಟಿನ್ಯೂ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಇದು ಒಂದು ಹಿನ್ನಡೆ, ಮುಖಭಂಗ ಆಗಿದೆ ದೀದಿಗೆ. ಹೌದು. ಸೊ ಇವಾಗ ನಾವು ಇನ್ನೊಂದು ಪ್ರಮುಖವಾದ ಇವತ್ತಿನ ವಿಷಯವನ್ನ ಮಾತಾಡಬೇಕಿತ್ತು, ಮಹಾರಾಷ್ಟ್ರದ ಚುನಾವಣೆಯ ಬಗ್ಗೆ. ಸೊ ಇನ್ನು ರಿಸಲ್ಟ್ ಫೈನಲ್ ಆಗಿ ಠಾಕ್ರೆ ಬ್ರದರ್ಸ್ ಅಂಡ್ ಕಸಿನ್ಸ್ ಜೋಡಿ ಏನು ಶೇಕ್ ಹ್ಯಾಂಡ್ ಮಾಡ್ಕೊಂಡು ಎಷ್ಟೊಂದು 22 ವರ್ಷ ಆಗಿತ್ತು ಅವ್ರಿಬ್ರು ಮಾತಾಡ್ಸಿ ಎಲ್ಲ ಮಾಡಿ, ಕೊನೆಗೆ ಉದ್ಧವ್ ಠಾಕ್ರೆ ಅಂಡ್ ರಾಜ್ ಠಾಕ್ರೆ ಇಬ್ರು ಎಲೆಕ್ಷನ್ ಏನು ಬಹಳ ಸ್ಟ್ರಾಟಜಿ ಮಾಡ್ಕೊಂಡು, ಅವ್ರಿಗೆ ಏನ್ ಗೊತ್ತಾ, ದುಡ್ಡು ಹುಟ್ಟೋದಿಲ್ಲನೆ ಮುಂಬೈಯಲ್ಲೇನೆ ಅವ್ರೆಲ್ಲಾ ಆಕ್ಟಿವಿಟೀಸ್ಗೂ. ಯಾಕಂದ್ರೆ ಶಿವಸೇನಾದ ಹಾರ್ಡ್ ಕೋರ್ ಇದೆ ಬಂದು ಮರಾಠ ರೀಜನ್ ಅಂಡ್ ಮುಂಬೈ. ಸೊ ಮುಂಬೈ
ಮಹಾನಗರ ಪಾಲಿಕೆನ ಅದೇ BMC ಅಂತ ಹೇಳಿದ್ರು, ಬೃಹನ್ ಮುಂಬ. ಸೊ ಹಾಗಾಗಿ ಬನ್ನಿ, ಶಾರುಖ್ ಖಾನ್ ಎಲ್ಲರೂ ವೋಟ್ ಮಾಡಿದ್ದಾರೆ. ಸುನೀಲ್ ಶೆಟ್ಟಿ, ಸಚಿನ್ ತೆಂಡೂಲ್ಕರ್ ಇಂದ ಶುರುವಾಗಿ ಸಲ್ಮಾನ್ ಖಾನ್ ವರ್ಗೆ, ಸಲ್ಲುಬಾಯಿವರೆಗೆ ಎಲ್ಲರೂ ವೋಟ್ ಮಾಡಿದ್ದಾರೆ. ನಿಮ್ಗೆ ಇನ್ಯಾರು ಗೊತ್ತಿದ್ರೆ ಅವ್ರದ್ದು ಹೇಳಿ. ಸೊ ಅವರೆಲ್ಲರೂ ವೋಟ್ ಮಾಡಿ. ಸೊ ಇದರಲ್ಲಿ ಇವಾಗ ಲೇಟೆಸ್ಟ್ ಇದು ಬರೋವರೆಗೂ ಸುದ್ದಿ, ಕೊನೆ ಒಂದು ನಾವು ಇವಾಗ ಮಾತುಕತೆ ಆಗುವವರೆಗೂ ಬಂದಿದ್ದೇನಪ್ಪಾ ಅಂತ ಹೇಳಿದ್ರೆ, ಬಿಜೆಪಿ ನೇತೃತ್ವದ ಮಹಾಯುತಿ ಘಟಬಂಧನ ಏನಿದೆ ಇದು 114 ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ರೆ 67 ಸ್ಥಾನಗಳಲ್ಲಿ ನಮ್ಮ ಠಾಕ್ರೆ ಬ್ರದರ್ಸ್ ಶಿವಸೇನಾ ಇದು ಏನೋ 67 ಸ್ಥಾನ, ಅದರ್ಸ್ 20, ಕಾಂಗ್ರೆಸ್ ಸೇರ್ಕೊಂಡಿದೆ ಅದರಲ್ಲಿ. ಸೊ ಹೀಗೆ NCP, ಕಾಂಗ್ರೆಸ್ ಇವೆಲ್ಲ ಸೇರಿ ಅಂತ ಹೇಳ್ಬಿಟ್ಟು ಒಟ್ಟು 227 ಸ್ಥಾನಗಳಿಗೆ 1000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿದ್ರು. ಸೊ ಏನೋ ಒಂಥರ ಪ್ರತಿಷ್ಠಿತ. ಆಮೇಲೆ ಬಹುತೇಕ ಒಂಥರ ಫಡ್ನವೀಸ್ ಅವ್ರ ಮುಖದಲ್ಲಿ ದೊಡ್ಡ ಸ್ಮೈಲ್ ಬಂದಿದೆ ಬಿಜೆಪಿ ಇದಕ್ಕೆ. ಎಕ್ಸೆಪ್ಟ್ ಕೊಲ್ಲಾಪುರದಲ್ಲಿ ಮಾತ್ರ ಕಾಂಗ್ರೆಸ್, ಪುಣೆ, ನಾಗ್ಪುರ್ ಎಲ್ಲ ಕಡೆನೂ ಬಿಜೆಪಿ ಮುನ್ನಡೆ ದಾಪುಗಾಲಿಟ್ಕೊಂಡು ಹೋಗ್ತಾ ಎಲ್ಲ ನಗರ ಪಾಲಿಕೆಗಳಲ್ಲೂ ಬಿಜೆಪಿ ಬಂದಿದೆ. ಮಹಾರಾಷ್ಟ್ರದಲ್ಲಿ ಸದ್ಯದಲ್ಲಿ ಬಿಜೆಪಿ ಗಾಳಿ ಜೋರಾಗಿದೆ, ಬಲವಾಗಿದೆ, ಬೀಸ್ತಾ ಇದೆ. ಸಂಕ್ರಮಣ ತಿರುಗ್ತಲ್ಲ ಇವಾಗ. ಹಂಗೆ ಒಂದ್ ವಿಷಯ ಹೇಳಬೇಕು, ಆ ಬಲ್ಗೇರಿಯನ್ ಆಕ್ಟ್ರೆಸ್ ಬಗ್ಗೆ ಹೇಳದ್ವಲ್ಲ, ರಾತ್ರೋರಾತ್ರಿ ಅವಳದ್ದು ಇದ್ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋಯಿಂಗ್ ವಿಪರೀತ ಜಾಸ್ತಿ ಆಗೋಯ್ತು ಅಂತೆಲ್ಲ ಹೇಳಿ, ಇನ್ನೊಬ್ರು ನಮ್ಮ ಇವಾಗ ಬೇಸ್ತ್ ಬಿದ್ದವರು ಟಾಪಿಕ್ ತಗೊಳ್ಳೋಣ ಅಂತಿದ್ದೆ, ಅವ್ರಿಗೆ ಅರ್ಜೆಂಟ್ ಅವಳ ಬಗ್ಗೆ ಮಾತಾಡಕ್ಕೆ. ಲಾರೆನ್ ಬೆಲ್ ಇವರು ಏನ್ರಿ ಆಕೆ, ನನಗೆ ನಾವು ಚಿಕ್ಕವರಿದ್ದಾಗ ನಾವು ಅತ್ಯಂತ ಟಾಲ್ ಅಂತ ನೋಡಿದ್ದೆ ಯಾರನ್ನ ಅಂತ ಹೇಳಿದ್ರೆ ಬ್ರೂಸ್ ರೀಡ್ ಅಂತ ಒಬ್ಬ ಇದ್ದ ಆಸ್ಟ್ರೇಲಿಯನ್ ಪ್ಲೇಯರ್. ಅವ ನಿಂತ್ರೆ ನಾವು ಅಲ್ಲಿ ಚಿಕ್ಕವರಿದ್ದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ನೋಡಿರ್ತಾನೆ TV. ಬ್ರೂಸ್ ರೀಡ್ ಬಂದ ಅಂದ್ರೆ ಅವ್ನು ಇಡೀ ಸ್ಕ್ರೀನ್ ಕವರ್ ಆಗ್ತಿದ್ದ, ಮೇಲಿಂದ ಕೆಳಗೆ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ನನಗೆ ಮೇಲಿಂದ ಕೆಳಗಿನವರೆಗೂ. ಆ ಬ್ರೂಸ್ ರೀಡ್ ಥರ ಇವಳು ಅಷ್ಟೇ, ಅಷ್ಟಿದ್ದಾಳಪ್ಪ, ಬಹುಶಃ ಒಂದು ಆಲ್ಮೋಸ್ಟ್ ಒಂದು 5'8", 5'9" ಮೇಲಿದ್ದಾಳೆ ಅನ್ಸುತ್ತವಳು. ಅವಳು ಎತ್ತರ ನೋಡೋರು ಭಾಳ ಬ್ಯೂಟಿಫುಲ್ ಇದೆ ಮಾತ್ರ ಹುಡುಗಿ. ಬ್ರಿಟಿಷ್ ತಾರೆ, ಕ್ರಿಕೆಟ್ ತಾರೆ. ಮತ್ತೆ RCB ಇದೆ ಫಸ್ಟ್ ಟೈಮ್. ಹೌದು, ನಾನು RCB ಹಾರ್ಡ್ ಕೋರ್. ಸೊ RCBಗೆ ಈ ಸರಿ ನಾನು ಲಾಸ್ಟ್ ಇದರಲ್ಲಿ ಒಂದು ರೇಣುಕಾ ಸಿಂಗ್, ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ ರೇಣುಕಾ ಸಿಂಗ್ ನಮ್ಮಲ್ಲಿದ್ರು, ಈಗ ಅವ್ರು ಗುಜರಾತ್. ನನಗೆ ರೇಣುಕಾ ಸಿಂಗ್ ಕೆಂಪು ಬ್ಲ್ಯಾಕ್ ಜರ್ಸಿ ಬಿಟ್ಬಿಟ್ಟು ಇವಾಗ ಒಂಥರ ಆರೆಂಜ್ ಜರ್ಸಿ ಹಾಕೋತಾರೆ. ನನಗೆ ಎಷ್ಟು ಹಿಂಸೆ ಗೊತ್ತಾ ಅದನ್ನು ನೋಡ್ಲಿಕ್ಕೆ. ಈಕೆ ತುಂಬಾ ಚೆನ್ನಾಗಿ ಓಪನರ್, ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಫಸ್ಟ್ ಓವರ್ ಫುಲ್ ಡಾಟ್ ಬಾಲ್ಸ್ ಹಾಕಿ ಮೇಡನ್ ಓವರ್ ಮಾಡಿದ್ರು ಫಸ್ಟ್ ಮ್ಯಾಚ್ ಅಲ್ಲಿ. ಏಕಿ ಮಿಲಿಯನ್ ಗಟ್ಲೆ ಏರ್ಬಿಡ್ತು ಅವ್ರಿಗೆ. ಅದನ್ನ ನೋಡಿ ಅವ್ರು ಸುಸ್ತು. ಆಮೇಲೆ ಇದೇನಿದು RCB ಕದರ್ ಅಂದ್ರೆ ಇದೇನೆ, ದಿಸ್ ಇಸ್ ಅದೇ ಪ್ರೆಸೆಂಟ್ ಇವತ್ತು ಅವ್ರದ್ದು 1.3 ಮಿಲಿಯನ್. ಕಾವ್ಯ ಕದರ್ ಅಲ್ಲ, ಕದರ್ ಕಾವ್ಯ ಅಲ್ಲ, ಇದು RCB ಕದರ್. ಇದು ಏನು ಮಿಲಿಯನ್ ಗಟ್ಟಲೆ ಫ್ಯಾನ್ ಫಾಲೋಯಿಂಗ್ ಅಂದ್ರೆ ಹಂಗೆ RCBಗೆ. ಸೊ ಅದು ಅವ್ರಿಗೆ ಒಂದು ಶಾಕ್ ಆಯ್ತಂತೆ ಲಾರೆನ್ ಬೆಲ್ಗೆ. 2ನೇ ಮ್ಯಾಚ್ RCB ಗೆದ್ದಿದೆ, ತುಂಬಾ ಚೆನ್ನಾಗಿ ಆಡಿ ಗೆದ್ದಿದ್ದಾರೆ. ಸೊ ನಮ್ಮ RCBಯ ವಿಜಯ ಒಂದು ಇದು ನಡೀತಾ ಇದೆ, ವಿಜಯ ಯಾತ್ರೆ, ಚೈತ್ರ ಯಾತ್ರೆ. ಮೇಡಮ್ಗೆ ಅದೇ ದೊಡ್ಡ ಗಿಫ್ಟ್. ಎಸ್, ನಮ್ಮ ಹೆಣ್ಮಕ್ಳು ಗೆಲ್ತಾ ಇದ್ದಾರೆ ಅಂತ ಅನ್ನೋದು, ಚೆನ್ನಾಗಿ ಆಡ್ತಿದ್ದಾರೆ. ಮೊದಲನೇ ಮ್ಯಾಚ್ನಲ್ಲಿ ಕ್ಷೇತ್ರ ರಕ್ಷಣೆ ಏನೂ ಚೆನ್ನಾಗಿರ್ಲಿಲ್ಲ. ನಾನಂತೂ ಸಿಕ್ಕಾಪಟ್ಟೆ ಬೈಕೊಂಡೆ. ಮುಂಬೈ ಇಂಡಿಯನ್ಸ್ ಎಷ್ಟು ಚಂದ ಮಾಡಿದ್ರು. ಇವ್ರು ಲಾಸ್ಟ್ ಇದ್ರಲ್ಲಿ ಗೊತ್ತಲ್ಲ, ನಾಡೇನ್ದು ಡಿಕ್ಲರ್ಕ್ದು ಅದ್ಭುತ ಆಟದಿಂದ ನಾವು ಗೆದ್ವಿ. ಇಲ್ಲ ಅಂದಿದ್ರೆ ಪಾಪ ಅವ್ರಿಗೆ ಇಲ್ಲಿವರೆಗೂ ಬಾಯಿ ತುಟಿಗೂ ಬಂದಿದ್ದು ಬಡಕ್ಕಂತ ಬಿದ್ದೋಗ್ಬಿಡ್ತು ಏನೋ ತುತ್ತು. ಇರ್ಲಿ, ಮುಂದೆ ಹಿಂಗೆ ಇನ್ನು ಜಾಸ್ತಿ ವಿಜಯಗಳು ನಮ್ಮ RCB ವಿಮೆನ್ಗೆ ಬರ್ಲಿ. WPL ನಾವೇ ಮತ್ತೆ ಗೆಲ್ಲೋಣ ಈ ಸರಿ. ಓಕೆ, RCB ಬೆಂಗಳೂರಲ್ಲಿ ಆಡಕ್ಕೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಬೇರೆ ಅದೇ ಇದನ್ನ ತಗೊಳ್ಳಿ ನೀವು ಸಪೋರ್ಟ್ ಸೆಕ್ಯೂರಿಟಿಗೆಲ್ಲ ಅಂತ ಹೇಳಿ. ಅಭಿಮಾನಿಗಳ ಸುರಕ್ಷತೆಗಾಗಿ ಸೆಕ್ಯೂರಿಟಿನ ನೀವು ಹಾಕಿದ್ರೆ ನಾವು ಮ್ಯಾಚ್ ಆಡ್ಲಿಕ್ಕೆ ಏನು ಹಿಂಜರಿಕೆ ಇರೋದಿಲ್ಲ. KKR ಅಂಡ್ ಅದರ್ ಟೀಮ್ಸ್ ದೇ ಆರ್ ರೆಡಿ ಮಾ, ಇಲ್ಲಿ ಬಂದ್ ಆಡ್ತೀವಿ, ನಾವು ಆಡ್ತೀವಿ. ನಮಗ್ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಫೇವ್ರೇಟ್, ನಮ್ಗೆ KCS ಸ್ಟೇಡಿಯಂ, ನಾವ್ ಆಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ.
ಬೇರೆ ಮ್ಯಾಚಸ್ ಆಡಬಹುದು. RCBದು ಸ್ವಲ್ಪ ಡೌಟ್ಫುಲ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಾತುಕತೆಗಳು ನಡೀತಾ ಇದೆ. ಆಯ್ತು, ಈಗ ಹೋಗೋಣ, ವಿದೇಶಕ್ಕೆ ಹೋಗೋಣ. ಟ್ರಂಪ್ ಅಣ್ಣ ನಿಮ್ಗೆ ನೀವ್ ಕೇಳೋದೇ ಟ್ರಂಪ್ ಅಣ್ಣ ತಾನೆ. ಟ್ರಂಪ್ ಅಣ್ಣಂಗೆ ಇನ್ನೇನ್ ಶಾಂತಿ ನೊಬೆಲ್ ಸಿಕ್ಕಾಯ್ತಲ್ಲ ಕೈಗೆ. ಹಂಗೋ ಹಿಂಗು ಹೆಂಗಾದರೂ ಸರಿ, ಒಟ್ಟು ನನಗೆ ಕೈ ಟಚ್ ಆಯ್ತು ನೊಬೆಲ್ಗೆ ಅನ್ನೋ ತರ ಫೀಲ್ ಅಲ್ಲಿ ಇದ್ದಾರೆ ಅವರು. ಟ್ರಂಪ್ ಅಣ್ಣ ಇವಾಗ ಇರಾನ್ ನಲ್ಲಿ ನಿಮ್ಗೆ ಗೊತ್ತು ವಿಪರೀತ ಜೋರಾಗಿ ನಡೀತಾ ಇದೆ. ಅಲಿ ಖಮೇನಿ ಅವರ ವಿರುದ್ಧದ ಒಂದು ಕೆಲವ್ರು ಖಮೇನಿ ಅಂತಾರೆ. ಆಕ್ಚುಲಿ ನೋಡ್ರಿ, ಇಲ್ಲಿವರೆಗೂ ಇದು ಖಮೇನಿ ಅಂತಾನೆ. ಈಗೇನೋ ಇದು ಹೊಸ ಈ ವೆಸ್ಟರ್ನ್ ಇವರದ್ದು ಶುರುವಾಗಿರೋದು ಖಮೇನೈ ಅಂತಂತಾರೆ. ಎಲ್ಲದಕ್ಕೂ ಐ ಅಂತ ಅನ್ನೋದು. ನಾವು ಇ ಅಂತಿದ್ವಿ, ಅವರು ಐ ಅಂತಂತಾರೆ. ಸೊ ಅಲಿ ಖಮೇನಿ ವಿರುದ್ಧದ ಒಂದು ದಂಗೆ ಏನು ಎದ್ದಿದೆ ಇದರಲ್ಲಿ, ಏನು ಗೊತ್ತಾ, ಇನ್ಫ್ಲೇಷನ್ ವಿಪರೀತ ಜಾಸ್ತಿ ಆಗಿದೆ. ಇವರು ಯುದ್ಧಕ್ಕೆ ಹೋಗ್ಬಿಟ್ರು. ಆಮೇಲೆ ಇವರು ಜನಜೀವನವನ್ನ ಒಂದು ಸುಗಮಗೊಳಿಸೋದ್ರ ಕಡೆಗೆ ಗಮನ ಕೊಡೋದು ಬಿಟ್ಬಿಟ್ಟು ಜನರ ಮೇಲೆ ತೆರಿಗೆ ಹೇರ್ತಾ ನೀವು ನ್ಯೂಕ್ಲಿಯರ್ ವೆಪನ್ಸ್ ಮಾಡ್ಕೊಂಡು ಹೋಗ್ತಿದ್ದೀರಲ್ಲ. ಸುರಕ್ಷತೆ ಬೇಕು, ನಮಗಿರ್ಬೇಕು, ಎಲ್ಲ ಒಪ್ಕೊಳ್ಳೋಣ. ಆದ್ರೆ ಹಂಗಂತಂದ್ಬಿಟ್ಟು ಜನಜೀವನನು ಸಾಧ್ಯ ಆಗ್ಬೇಕಲ್ವಾ? ನಿಮಗೆ ಗೊತ್ತಲ್ವಾ, ಟೆಹರಾನ್ನೇ ಒಣಗ್ ಹೋಗ್ಬಿಟ್ಟಿದೆ. ಫುಲ್ ಬಾಯ್ ಬಿಟ್ಕೊಂಡ್ಬಿಟ್ಟಿದ್ದೇನೆಲ್ಲ. ಟೆಹರಾನ್ನೇ ಸ್ಥಳಾಂತರ ಮಾಡಬೇಕು ಅನ್ನೋಷ್ಟು ಅವ್ಯವಸ್ಥೆ, ಅಂದ್ರೆ ಬರಪೀಡಿತ ಆದಿದ್ರಿಂದ, ಅಂದ್ರೆ ಮಳೆ ಆಗ್ದೇನೆ ಆಯ್ತು. ಅದಕ್ಕೆ ನೀವು ಮಳೆ ಬಂದಾಗ ಅದನ್ನ ಹಿಡಿದಿಟ್ಕೊಳ್ಳೋ, ಅದನ್ನ ಇವಾಗ ರಾಜಸ್ಥಾನೇ ಇವತ್ತು ಹಸಿರಾಗಿದೆ ಫುಲ್ಲು. ಅದಕ್ಕೆ ಆ ಥರದ್ದೆಲ್ಲ ಏನೋ ಕ್ರಮ ತಗೊಳ್ತಿಲ್ಲ. ಅದನ್ನ ಬಿಟ್ಟು ಬರೀ ಯುದ್ಧೋನ್ಮಾದದಲ್ಲಿ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಯ ಯೂತ್ ಅಗೇನ್ ಜೆನ್ಜಿ ಥರದವರು ಅದರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆಮೇಲೆ ಒಂದು ಹುಡುಗ, ಅವನ ಬಗ್ಗೆ ಒಂದು ಮಾತಾಡಬೇಕು ಒಂದ್ಸರಿ. ಅವನಿಗೆ ಗಲ್ಲು ಶಿಕ್ಷೆ ಆಗಿದೆ. ಬಟ್ ಆ ಗಲ್ಲು ಶಿಕ್ಷೆ ವಿರುದ್ಧನೇ ಇವರೆಲ್ಲ ದನಿ ಎತ್ತಿದ್ದು. ಯಾಕೆ ಈ ಯುವಕನಿಗೆ, ನೀವು ತುಂಬಾ ಸ್ಫುರದ್ರೂಪಿ ಸುರಸುಂದರ ಅವನು, ಒಬ್ಬ ಯುವಕನ ಒಂದು ಗಲ್ಲು ಶಿಕ್ಷೆಯನ್ನು ಪ್ರಶ್ನಿಸಿ ಅದನ್ನು ವಿರೋಧಿಸಿ, ಮತ್ತೆ ಪ್ಲಸ್ ಇದು ಈಗ ಅದಕ್ಕೆ ಅಮೆರಿಕ ಇಲ್ಲ, ನೀವು ಗಲ್ಲು ಶಿಕ್ಷೆ ಕೊಡೋದಾದ್ರೆ ನಾವು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತೀವಿ, ಅಥವಾ ಈ ದಂಗೆಕೋರರು ಯಾರಿದ್ದಾರೆ ಏನು 12,000 ಮೇಲೆ ಬಹುಶಃ ಆಲ್ಮೋಸ್ಟ್ ಅಲ್ಲಿ ಇವಾಗ. ಸೊ ಇದೆಲ್ಲ ಏನದು ಇಂಟರ್ನೆಟ್ ಸರ್ವಿಸ್ನೇ ಬಂದ್ ಮಾಡಿದ್ದಾರೆ. ಬಟ್ ಹಾಗೂ ಎಲಾನ್ ಮಸ್ಕ್ಗೆ ಅಲ್ಲಿ ಸರ್ವಿಸ್ ಪ್ರೊವೈಡರ್ ಆದ್ರಿಂದ ಅವ್ನು ಸ್ಟಾರ್ಲಿಂಕ್ ಯಾವ್ದು ಅದರಿಂದ ಒಂದು ಸ್ವಲ್ಪ ಸಿಕ್ಕಿದಾಗ ಡೌನ್ಲೋಡ್ ಮಾಡ್ಬಿಡ್ತಿದ್ದಾರೆ ಅಲ್ಲಿ ವಿಜುವಲ್ಸ್ನ ಇವರು. ಅದ್ರ ಪ್ರಕಾರ ಇವಾಗ ಒಂದು 20,000 ಹತ್ತತ್ರ ಜನರ ಹತ್ಯೆ, ಮಾರಣ ಹೋಮ ಆಗಿದೆ. ನರಮೇಧ ಅಂತ ಹೇಳ್ತೀವಲ್ಲ, ಅದು ಆಗಿದೆ ಅಂತ ಹೇಳ್ಬಿಟ್ಟು ನೀವು ಇದನ್ನ ನಿಲ್ಲಿಸ್ಬೇಕು ಅಂತೆಲ್ಲ ಹೇಳಿ, ನಾವೇನಿಲ್ಲ ಅಮೆರಿಕಾದವ್ರು ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ, ಮಧುರೋಗಿ ಮಾಡಿದ್ವಲ್ಲ ಆ ಥರ ಮಾಡಾಕ್ಬಿಡ್ತೀವಿ ಅಂತೆಲ್ಲ ಹೇಳಿದವರು ಸಡನ್ ಆಗಿ ಅಣ್ಣ ಪ್ಲೇಟ್ ಚೇಂಜ್ ಮಾಡಿದೆ. ಸರಿಗಮ ಪದನಿಸ ಹೋಗಿದ್ದು ಮತ್ತು ಸಾನಿದಪ್ಪ ಮಗರಿಸ ಅಂತ ಆರೋಹ ಹೋಗಿ ಇವಾಗ ಅವರೋಹ ಆಗಿದೆ ಇವರದ್ದು. ಯಾಕೆ ಅಂತ ಹೇಳಿದ್ರೆ ಈಜಿಪ್ಟ್, ಯೆಮೆನ್, ಸೌದಿ, 4 ದೇಶಗಳು, ಅರಬ್ ದೇಶಗಳು, ಇದು ಕತಾರ್, ಇವ್ರು 4 ಜನ ಹೋಗಿ ಅಮೆರಿಕಾದೊಂದಿಗೆ ಇನ್ನಿಲ್ದಂಗೆ ಮಾತುಕತೆ ಮಾಡಿದ್ದಾರೆ. ನೀವ್ ಇವಾಗ ಮಾಡೋದ್ ದೊಡ್ಡದಲ್ಲ, ನೀವು ಮಾಡಿದ್ರೆ ಅವರೆಲ್ಲ ಸೇನಾ ನೆಲೆಗಳು ಅಮೆರಿಕದ್ದು ಮಧ್ಯಪ್ರಾಚ್ಯದಲ್ಲಿ ಇದೆಯಲ್ಲ, ಇವೆಲ್ಲ ನಮ್ಮ ದೇಶಗಳಲ್ಲಿದೆ. ಈಗ ನೀವೇನಾರು ಇವಾಗ ನಾವು ಶುರು ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಅವರು ಯಾರು ಅಮೆರಿಕ ಬಂದು ಇವ್ರಿಗೆ ಬಾಂಬ್ ಹಾಕ್ತು, ಖಮೇನಿ ಹತ್ಯೆ ಮಾಡ್ತು, ಏನೋ ಮಾಡ್ತು. ಇವಾಗ ನೆತನ್ಯಾಹು ಮಾಡಕ್ ಹೊರಟಿರ್ಲಿಲ್ವಮ್ಮ, ಸುಲೇಮಾನಿ ಅವರ ಕಮಾಂಡರ್ ಅವ್ರನ್ನೆಲ್ಲ ಹತ್ಯೆ ಮಾಡಾಕಿದ್ರಲ್ಲ. ಸೊ ಆತರ ನೀವು ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಅದಕ್ಕೆ ರಿಪ್ಲೈ ಕೊಡ್ತಾರೆ. ಏನ್ ಮಾಡ್ತಾರೆ, ನಮ್ಮ ದೇಶಗಳಲ್ಲಿರೋ ನಿಮ್ಮ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಾರೆ. ಇದರಿಂದ ನಮಗೂ ಆಪತ್ತು, ನಿಮಗೂ ಆಪತ್ತು. ನೀವು ವೃಥಾ ಸುಮ್ನೆ ಕಳ್ಕೋತೀರಿ. ಅದ್ರ ಬದಲು ಅವ್ರಿಗೆ ಎಚ್ಚರಿಕೆ ಕೊಡೋಣ, ನೀವು ಅದೆಲ್ಲ ನಿಲ್ಲಿಸಿ ಮಾತುಕತೆ ಕರೀರಿ, ಇದನ್ನ ಮಾಡಿ, ಶಾಂತಿ ಮಾಡಿ ಅಂತ ಹೇಳ್ಬಿಟ್ಟು. ನೀವು ಈ ತರ ಇಡೀ ಅರಬ್ ವರ್ಲ್ಡ್ನ ಎದುರಾಕೊಳ್ಳೋದು ಸರಿಯಲ್ಲ. ಆಮೇಲೆ ತೈಲ ಬೆಲೆ ಬಿರ್ರಿ ಏರಿದ್ರೆ ನಿಮಗೆ ಕಷ್ಟ ನೋಡಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಅವ್ರಿಗೆ ಒಂದು ಸಮಜಾಯಿಷಿ ಕೊಟ್ಟು, ಹಾಗಾಗಿ ಟ್ರಂಪ್ ಅಣ್ಣ ಇವಾಗ ಫುಲ್ ಚೇಂಜ್. ನೀವ್ ಅನ್ಕೊಂಡ್ಬಿಟ್ರೆ ಇವರು ಮಚಾದೋ ನೊಬೆಲ್ ಪ್ರಶಸ್ತಿಯನ್ನ ಪಾಪ ಕಸಿದುಕೊಂಡಿದ್ರು, ಯಾರಿಂದ ತಪ್ಪಿಸ್ಬಿಟ್ಟಿದ್ರು ಟ್ರಂಪ್, ಶಾಂತಿ ದೂತ ಟ್ರಂಪ್ರಿಂದ. ಸೊ ಅದನ್ನ ಅವರು ವಿರೋಧ ಪಕ್ಷದ ನಾಯಕಿ ಎಲ್ಲಿ ವೆನೆಜುವೆಲಾದಲ್ಲಿ. ಸೊ ಅವರು
ಇಲ್ಲ ಇವ ನಾನು ಹೇಳಿದ್ದೆ ಬಿಫೋರ್ ಲಾಸ್ಟ್ ಅಲ್ಲ ಹೇಳಿದ್ದೆ, ಅವ್ರನ್ನ ಮಾಡಕ್ಕೆ ಟ್ರಂಪ್ಗೆ ಇಷ್ಟ ಇಲ್ಲ ಅಂತ. ಈಗ UK ಏನ್ ಮಾಡಿದ್ರು, ನನ್ನ ಒಂದು ಮೆಡಲ್ ಇದೆಯಲ್ಲ ಇದು ಟ್ರಂಪ್ಗೆ ಸಮರ್ಪಿತ ಅಂತ ಅಂದ್ಬಿಟ್ರು. ನೋಡ್ರಿ ರಾಜಕಾರಣಿಗಳು ಅಂದ್ರೆ ಹೆಂಗಿರ್ತಾರೆ, ಯಾವಾಗ ಬೇಕಾದ್ರೆ ಬಣ್ಣ ಪಟ್ಟ ಚೇಂಜ್ ಮಾಡ್ತಾರೆ ಅಂತ ಹೇಳಿ. ಈಕೆ ಅಲ್ಲಿಗೆ ಹೋಗ್ಬಿಟ್ರು, ವೈಟ್ ಹೌಸ್ಗೆ ಹೋಗ್ಬಿಟ್ರು. ಹೋಗಿ ಅಮೆರಿಕಕ್ಕೆ ಹೋಗಿ ಅದನ್ನ ಕೊಟ್ಟು, ಇದು ನಿಮ್ಮ ಹತ್ರ ಇರ್ಲಿ, ನೀವೇ ಏನೋ ನಿಜವಾದ ಹಕ್ಕುದಾರರು. ಆಕ್ಚುಲಿ ನೊಬೆಲ್ ಸಮಿತಿ ಹೇಳಿದೆ, ಪ್ರಶಸ್ತಿಯ ಹಣವನ್ನ ಬೇಕಿದ್ರೆ ನೀವು ಹಂಚ್ಕೋಬಹುದು, ಆದ್ರೆ ಪದಕನಲ್ಲ ಅಂತ ಹೇಳಿ. ಆದ್ರೆ ಈಕೆಗೆ ಅದ್ರ ಬೆಲೆ ಗೊತ್ತಿದ್ರು ತಾನೆ. ಆಮೇಲೆ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಇದೆಯಲ್ಲ, ಈಗ ಅದು ಪಾಲಿಟಿಕ್ಸ್ ಒಂದು ಆಡ್ ಆಗ್ಬಿಟ್ಟಿದೆ ಅದಕ್ಕೆ. ಸೊ ಈಗ ಪಾಲಿಟಿಕ್ಸ್, ಎವ್ರಿಥಿಂಗ್ ಇಸ್ ಫೇರ್ ಇನ್ ಪಾಲಿಟಿಕ್ಸ್ ಅಂತ ಬಂದಿದೆ. ಸೊ ಹಾಗಾಗಿ ಈಕೆ ರಾಜಕೀಯ ದಾಳವನ್ನ ಹೀಗೆ ಉರುಳಿಸಿದ್ದಾರೆ ಅಂತ ಹೇಳಿದ್ರೆ, ಈಗ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಈಗ ಆಕ್ಟಿಂಗ್ ಪ್ರೆಸಿಡೆಂಟ್ ಮಾಡಿದಾರ, ಆಕೆನೂ ತುಂಬಾ ಖಡಕ್ ಇದ್ದಾಳ, ತನಗೆ ಕೊಡ್ಲಿ ಚಾನ್ಸ್ನ ಅಂತ ಹೇಳ್ಬಿಟ್ಟು ಇವರು ನೊಬೆಲ್ ಪ್ರಶಸ್ತಿ ವಿಜೇತೆ, ಶಾಂತಿ ಪ್ರಶಸ್ತಿ ವಿಜೇತೆ ಇವರು. ಸೊ ಇವ್ರು ಹೋಗ್ಬಿಟ್ಟು ಅಲ್ಲಿ ಟ್ರಂಪ್ ಅಣ್ಣಂಗೆ ಹಂಗೆ ಹೇಳಿದ್ದಾರೆ. ಸೊ ಇದು ಎಲ್ಲ ಕೇಳಿ ಒಂಥರ ತಲೆ ಒಂಥರ ಹಿಂಗೆ ಧಿಮ್ಮಂತಾಗಿದೆ. ಅದಕ್ಕೆ ನಮ್ಮ ಟ್ರಂಪ್ ಅಣ್ಣ ಹೇಳಿದ್ದಾರೆ, ಏನದು ಇಲ್ಲ ನಮ್ಗೇನು ಆ ಥರದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸಾವಾಗ್ತಿರೋದು ನಮ್ ಗಮನಕ್ಕೆ ಬಂದಿಲ್ಲ, ಆ ಥರ ವರದಿ ಆದಾಗ ನೋಡೋಣ ಅಂತ. ನೋಡ್ರಿ ಇಲ್ಲಿವರೆಗೂ ಏನ್ ಹೇಳ್ಬಿಟ್ಟು ಇವಾಗ ವೀಕ್ಷಕರಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳಬೇಕು. ಏನಪ್ಪಾ ಅಂತ ಹೇಳಿದ್ರೆ, ನಾವು ಟ್ರಂಪ್ ಅಣ್ಣ ಅಂತೀವಲ್ಲ, ಅದಕ್ಕೆ ಅವರು ಇವತ್ತು ನೀವು ಈ ವಿಷಯ ಮಾತಾಡ್ಬೇಕು, ಶುಭ ಅಕಸ್ಮಾತ್ ಪ್ರಸ್ತಾಪ ಮಾಡದೇ ಇದ್ರು ನೀವು ಮಾತಾಡ್ಬೇಕು ಅಂತ ಹೇಳಿ ನಮ್ಗೆ ಒಂದು ಇದನ್ನು ಕಳಿಸ್ಬಿಟ್ಟಿದ್ದಾರೆ. ಸೊ ಬಟ್ ವೀಕ್ಷಕರು ಈ ತರ ಏನು ಸ್ವಯಂ ಪ್ರೇರಣೆಯಿಂದ ಇಷ್ಟೆಲ್ಲ ಒಂದು ನಮಗೂ ಶಹಬಾಸ್ ಕಿರಿ ಕೊಡ್ತಾ ಬೆನ್ ತಟ್ಟೋದು ತುಂಬಾ ಖುಷಿ ಅನ್ಸುತ್ತೆ. ಖಂಡಿತವಾಗ್ಲು. ಸೊ ಇವಾಗ ನಾವು ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಹೋಗೋಣ. ಏನಪ್ಪಾ ಅಂತ ಹೇಳಿದ್ರೆ, ಈ ಅಜ್ಜಿ ಹೆಸರು ಚಂದ್ರವ್ವ. ಈ ಅಜ್ಜಿ ಈಗೆಲ್ಲ ಸುದ್ದಿ ಆಗ್ತಿರೋದು ಅವ್ರದ್ದೇನೆ. ಈ 2 ದಿನದಿಂದ ಅವರದ್ದೇ ಸುದ್ದಿ ನಡೀತಾ ಇದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಬನಹಟ್ಟಿಯಲ್ಲಿ ಅವರದ್ದು ಹತ್ತಿರದ ಒಂದು ಗ್ರಾಮದಲ್ಲಿ ಅವರ ಜನನ. ಶ್ರೀಮಂತ ಮನೆತನ, ಅಂದರೆ ಸ್ಥಿತಿವಂತ ಮನೆತನ. 2 ಹೆಣ್ಮಕ್ಳು 3 ಜನ ಗಂಡು ಮಕ್ಕಳು. ಇವರಿಗೆ 10ನೇ ವಯಸ್ಸಲ್ಲೇ ಮದುವೆ ಆಗುತ್ತೆ. ಇವರು ಮದುವೆ ಆಗಿ ಗಂಡನ ಮನೆಗೆ ಬರ್ತಾರಲ್ಲ, ಹತ್ತಿರ ಇನ್ನೊಂದು ಹಳ್ಳಿ, ಸಮೀಪದ ಹಳ್ಳಿಗೆ ಬರ್ತಾರೆ. ಅಲ್ಲಿ ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ತೇರದಾಳಕ್ಕೆ ಹತ್ರ ಅದು ಹಳ್ಳಿ. ಆತ ಇವ್ರ ಮೇಲೆ ಅಂಥ ಆಸಕ್ತಿ ಇರಲ್ಲ. ಇವರೊಂದು 2-3 ವರ್ಷ ಅಲ್ಲಿದ್ರೋ ಏನು ಕತೆನೋ. ಆಮೇಲೆ ಇದೆಲ್ಲ ಯಾವಾಗಿಂದು ಅಂತ ಹೇಳಿದ್ರೆ ಒಂದು 70 ವರ್ಷದ ಹಿಂದಿನ ಕತೆನ ಹೇಳ್ತಿರೋದು. ಯಾಕೆಂದ್ರೆ ಅಜ್ಜಿ ಇವಾಗ 80 ವರ್ಷ. ಸೊ 70 ವರ್ಷದ ಹಿಂದಿನ ಕತೆ. ಇವ್ರೇನ್ ಮಾಡ್ತಾರೆ, ತುಂಬಾ ನಿರಾಸಕ್ತಿ ಇವ್ರ ಬಗ್ಗೆ ತೋರಿಸ್ಕೊಂಡು ಆತ ಬೇರೆ ಅವಳನ್ನ ಮದುವೆ ಆಗ್ಬಿಡ್ತಾನೆ. ನೀನು ಇರು ಅವಳು ಇರ್ಲಿ ಅಂತ. ಇವರು ಆ ಕಾಲಕ್ಕೆ 70 ವರ್ಷದ ಹಿಂದೆನೆ ನನಗಿದು ಸಹ್ಯ ಇಲ್ಲ ಅಂತ ಹೇಳ್ಬಿಟ್ಟು ಈಕೆ ಏನು ಮಾಡ್ತಾರೆ, ಬಂದುಬಿಡ್ತಾರೆ. ತೇರದಾಳಕ್ಕೆ ಬರ್ತಾರೆ. ಬಂದವ್ರಿಗೆ ಚಿಕ್ಕಂದಿಂದನೂ ಆ ಅಲ್ಲಮ ಪ್ರಭುವಿನ ಎಡೆಗೆ ಒಂಥರ ಒಲವು ಮತ್ತೆ ಅವ್ರಿಗೆ ಶರಣಾಗತರಾಗಿ ಹೋಗ್ಬಿಟ್ಟಿದ್ದಾರೆ. ಒಂಥರ ಇದು ಎಲ್ಲ ಕೇಳಕ್ಕೆ ನಮ್ಮ ಅಕ್ಕಮಹಾದೇವಿ 12ನೇ ಶತಮಾನದ ಅಕ್ಕಮಹಾದೇವಿಯ ಜೀವನ ಇದ್ದಂಗೆ ಇದೆ ಇದು. ಆಕೆ ಥರನೇ ಇವರು ಅಷ್ಟೇ ಒಂಥರ ವಿರಾಗಿನಿ. ಆ ಚಿಕ್ಕ ವಯಸ್ಸಿನಿಂದಾನೆ ಒಂದು 10ನೇ ವಯಸ್ಸಿಗೆ ಮದುವೆ ಆಗಿರೋದು. ಒಂದು 3-4 ವರ್ಷ ಹಬ್ಬ ಅಂದ್ರೆ ಒಂದು 15 ವಯಸ್ಸುವರೆಗೂ ಅವ್ರಲ್ಲಿ ಇರ್ಬೋದು. ಆ ನಂತರ 15ರಿಂದ ಅಂತಾನೆ ಇಟ್ಕೊಳ್ಳಿ, ರೌಂಡ್ ಆಫ್ ಮಾಡ್ಕೊಂಡ್ರೆ 15ನೇ ವರ್ಷ. ಅವಾಗಿಂದ ಈಕೆ ಆ ಅಲ್ಲಮ ಪ್ರಭುವಿನ ಇದೇನ ದೇವಸ್ಥಾನ ಇದೆಯಲ್ಲ ಅಲ್ಲೇ ವಾಸ. ಫಸ್ಟ್ ಪ್ರಾರಂಭದಲ್ಲಿ ಕಾಯಿ ಪಲ್ಯನ ಸಂಗ್ರಹಿಸಿ ಅದನ್ನ ಮಾರಾಟ ಮಾಡಕ್ ಶುರು ಮಾಡ್ತಾರೆ. ಆಮೇಲೆ ಆ ಕಾಯಿ ಪಲ್ಯನ ಮಾರಾಟ ಮಾಡ್ತಾ ಇವರೇನೆ ಅಲ್ಲಿ ಒಂದು 3 ಎಕರೆ ಜಾಗ ತಗೋತಾರೆ. ಜಾಗ ತಗೊಂಡು ಅವಾಗ್ಲೇ ಹೇಳ್ಬಿಡ್ತಾರೆ ಇವ್ರಿಗೆ, ದೇವಸ್ಥಾನದವ್ರಿಗೆ, ನಾನು ಏನೇ ತಗೊಂಡ್ರು ಅದೆಲ್ಲ ಮೊದಲನೇದಾಗಿ ಅರ್ಧ ಪಾಲೆಲ್ಲ ಪೂರ್ಣನೇ ಕೊಡ್ತೀನಿ, ಈಗ ಸದ್ಯಕ್ಕೆ ಅರ್ಧ ಪಾಲು ಇವ್ರಿಗೆ ಕೊಡ್ತೀನಿ, ಅಲ್ಲಮ ಪ್ರಭುವಿನ ದೇವಸ್ಥಾನಕ್ಕೆ ನಾನು ಕೊಡೋದು ಎಲ್ಲಾನು ಅಂತ ಹೇಳಿ. ಏನೇ ತಗೊಂಡ್ರು ಏನೇ ಲಾಭ ಬಂದ್ರು ಎಲ್ಲ ಶೇರ್, ನನಗರ್ಧ ನಿನಗರ್ಧ, ಅಲ್ಲಮ್ಮ ಪ್ರಭು ನಿನಗರ್ಧ ನನಗರ್ಧ, ಆ ಥರ. ನನಗೆ ಅಂದ್ರೆ ಏನಿಲ್ಲ, ಅದನ್ನ ಮತ್ತೆ ಇನ್ವೆಸ್ಟ್ ಮಾಡಿ ಮತ್ತೆ. ಎಂಥ ಜಾಣೆ ಅಂತ ಹೇಳಿದ್ರೆ ನೋಡಿ, ವಿದ್ಯಾಭ್ಯಾಸ ಏನೂ ಇಲ್ಲ. ಅದಕ್ಕೆ ಹೇಳೋದು, ಅನುಭವದ ಪ್ರವಾಹದೆದುರು
ಪಾಂಡಿತ್ಯ ಸಿದ್ಧಿ ಮಸುಕಾಯಿತು ಅಂತ ಹೇಳ್ತಾರೆ. ಅದು ಯಾವಾಗ ಅಂತ ಹೇಳಿದ್ರೆ ನೋಡಿ, ಇವರೇ ಅದಕ್ಕೆ ರೂಪಕವಾಗಿ ಬದುಕಿದವ್ರು ಇವರು. ಪಾರಮಾರ್ಥಿಕ ಇವ್ರದ್ದು ಯಾವಾಗ್ಲೂ ಆ ಕಡೆಗೆ ಈ ಹಕ್ಕಿಂತ ಪರದ ಕಡೆಗೇನೆ ಅವ್ರಿಗೆ ಆಲೋಚನೆ, ಯಾವಾಗ್ಲೂ ಆ ಕಡೆದೇ ಸೆಳೆತ ಜಾಸ್ತಿ. ಅಲ್ಲಮ್ಮ ಪ್ರಭುವಿನ ಒಂದು ಭಕ್ತೆ. ಸೊ ಇವರು ತರಕಾರಿ ಮಾರ್ತಾ ಕಾಯಿ ಪಲ್ಯ ಅಂತ ಹೇಳ್ತಾರೆ ಅಲ್ಲಿ ಆ ಭಾಷೆನಲ್ಲಿ. ಸೊ ಇದನ್ನ ಮಾರಾಟ ಮಾಡ್ತಾ ಯಾವಾಗ್ಲೂ ಜಪ ಮಾಡ್ಕೊಂಡೇ ಇದ್ ಮಾಡೋದು. ಮಾಡ್ತಾ ಇವರು ಸಾಕಷ್ಟು ಹಣವನ್ನು ಕ್ರೋಢೀಕರಿಸಿರ್ತಾರೆ. 80ರ ದಶಕದಲ್ಲಿ 2 ರೂಮ್ ಕಟ್ಟಿಸ್ಕೊಡ್ತಾರೆ ಯಾತ್ರಾರ್ಥಿಗಳಿಗೆ. ಯಾತ್ರಿ ಭವನ ಹೇಳ್ತೀವಲ್ಲ ನಾವು, ಛತ್ರ ಅಂತ ಹೇಳ್ತೀವಲ್ಲಮ್ಮ, ಅದು ಯಾತ್ರಾರ್ಥಿಗಳಿಗೆ ತಂಗೋದಕ್ಕೆ 2 ಕೋಣೆಗಳನ್ನ ಕಟ್ಟಿಸ್ಕೊಟ್ಟಿರ್ತಾರೆ ಇವರು. ಅದಾದ್ಮೇಲೆ ಇದು ದೊಡ್ಡ ಒಂದು ಇದನ್ನೆಲ್ಲ ಮಾಡ್ತಾರೆ, ದೊಡ್ಡದಾಗಿ ಪುನರುಜ್ಜೀವನ ಮಾಡ್ಕೊಂಡಾಗ 80ರ ದಶಕದಲ್ಲಿ ಅದನ್ನ ಮಾಡಿದಾಗ ಇವರು 20 kg ಹತ್ರ 18ರಿಂದ 20ರವರೆಗೆ kg ಬೆಳ್ಳಿಯ ಒಂದು ಇದನ್ನ ಮಾಡಿಸ್ಕೊಡ್ತಾರೆ, ಬಾಗಿಲನ್ನ ಕವಚ ಅದ್ರದ್ದು ಹೊದಿಕೆನ ಮಾಡಿಸ್ಕೊಡ್ತಾರೆ ಬೆಳ್ಳಿನಲ್ಲಿ. ಅವಾಗ್ಲೇನೆ ಲಕ್ಷಗಟ್ಲೆ ನೋಡಿ, ಬರೀ ಕಾಯಿ ಪಲ್ಯ ಮಾಡ್ಬಿಟ್ಟು ಅದಕ್ಕೆ ಜಾಣ ಏನೋ ಜೀವನದ ಒಂದು ಅನುಭವ ಎಷ್ಟು ಇದು ಅಂದ್ರೆ ಹೆಂಗೆ ಮಾಡ್ಬೇಕು, ಅವ್ರಿಗೆ ಬೇರೆ ಏನೂ ಇಲ್ಲ. ಆಮೇಲೆ ಇವರು ಅಂದ್ರೆ ಇಡೀ ಆ ಊರಿನವರು, ತೇರದಾಳ ಊರಿನ ಜನರಿಗೆ ಅಷ್ಟು ಇಷ್ಟ ಚಂದ್ರವಜ್ಜಿ ಅಂತಂದ್ರೆ ಅಷ್ಟು ಇಷ್ಟ. ಸೊ ಇವರಿಗೆ ಇದರಲ್ಲಿ ಪಿತಾರ್ಜಿತ ಆಸ್ತಿಯಲ್ಲಿ ಹಕ್ಕಿರುತ್ತೆ. ಸೊ ಇವ್ರಿಗೆ 10 ಎಕರೆ ಕೊಡಬೇಕು ಅಂತ ಆಗುತ್ತೆ. ಸೊ ಅದು 2016ರಲ್ಲಿ ಇವ್ರ ಪರವಾಗಿ ಆಗುತ್ತೆ ಕೋರ್ಟಲ್ಲಿ ಕೇಸು. ಫಸ್ಟು ನಡೀತಾನೆ ಇರುತ್ತೆ, ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ ನಿನ್ನ ಒಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ನಿಂದೇನು ಹಕ್ಕಿದೆ ಅದನ್ನು ತಗೋ ಅಂತ ಹೇಳಿ ಎಲ್ಲ ಹೇಳಿದಾಗ ಇವರು ಹೋದಾಗ ಇವರಿಗೆ 10 ಎಕರೆ ಕೊಡೋದು ಅಂತ ಆಗಿರಲ್ಲ. ಫಸ್ಟು ಎಲ್ಲ ಏನು ಹೇಳ್ತಾರೆ ಅಂದರೆ, ನೀನು ಬಾ ಇಲ್ಲೇ ಇರು, ಇಲ್ಲೇ ಊಟ ಮಾಡು, ತಿಂಡಿ ತಿನ್ನು, ನೀನು ಹೋದ್ಮೇಲೆ ನಿಂದು ನಮಗೆ ತಾನೇ ಸರಿ, ನೀನೇ ಬಾ ಇಲ್ಲೇ ಮಾಡ್ಕೊ, ಬೇಕಾದ್ರೆ ನಿನ್ನ ಜಮೀನು ನಾವು ಮಾಡ್ತಿದ್ರು. ಇವ್ರೇನು ಮಾಡ್ತಾರೆ, ಕೋರ್ಟಿಗೆ ಹೋಗ್ತಾರೆ. ಸೊ 2016ರಲ್ಲಿ ಇವ್ರ ಪರವಾಗಿ ಆಗುತ್ತೆ. ಆವಾಗ್ಲಿಂದ ಆದ್ರೂ ಇವ್ರು ಬಿಟ್ಕೊಟ್ಟಿರಲ್ಲ, ಯಾರು ಅವರ ಅಣ್ಣನ ತಮ್ಮಂದ್ರ ಮಕ್ಳುಗಳು ಎಲ್ಲ ಇಲ್ಲ, ಇವರೇ ಅನುಭವಿಸ್ಕೊತಾ ಇರ್ತಾರೆ ಅದನ್ನ. ನೋಡಿ ಅಜ್ಜಿಗೆ ಯಾಕೆ ಕೊಡ್ಬೇಕು, ಅವಳಿಗೇನು ಅವಳು ಬಂದಿಲ್ಲ ಅಂದ್ರೆ, ಉತ್ತರ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿ ನೋಡ್ತಾರೆ ಹಗುರಕ್ಕೆ ಅಂದ್ರೆ, ಹೆಣ್ಣು ಜೀವದ ಒಂದು ಬದುಕಿಗೆ ಬೆಲೆನೇ ಇಲ್ಲ ಅಂತ ಹೇಳಕ್ಕೆ, ಬರ್ಲಿ ಬಂದು ತಿನ್ಕೊಂಡಿರ್ಲಿ ಏನಂತೆ ಅನ್ನೋ ಥರ. ಮುದುಕಿ ನೀನೇನು ಮಾಡ್ತೀಯ, ಬಾ ಇಲ್ಲೇ ಇರು ಅಂತ ಹೇಳ್ತಾರೆ. ಕೊನೆಗೆ ಇವ್ರೇನು ಮಾಡ್ತಾರೆ, ಇಲ್ಲ ಅಂಥೇಳಿ ಮತ್ತೆ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟು ಆವಾಗ ಮೋಜಣಿಗೆ ಆದೇಶ ಕೊಡುತ್ತೆ. ಮೋಜಣಿ ಅಂತ ಹೇಳಿದ್ರೆ ಸರ್ವೆ ಮಾಡೋದಕ್ಕೆ. ಸೊ ಈಗ ಜನವರಿ 12ರಿಂದ ಅದು ಸರ್ವೆ ಆಗುತ್ತೆ. ಸೊ ಇವರು ಆವಾಗ ಇವರ ಮಠದಲ್ಲಿರೋ ಒಬ್ಬ ಇವರು ಮತ್ತು ಚಾಲಕನ ಕರ್ಕೊಂಡು ಟ್ಯಾಕ್ಸಿಲಿ ಹೋಗ್ತಾರೆ. ಆವಾಗಲೇ ಇವರು ಅಲ್ಲೇ ಶುರು ಮಾಡ್ತಾರೆ. ಫಸ್ಟ್ ಏನು ಮಾಡ್ತಾರೆ, ಅಜ್ಜಿ ಬಂದಿದ್ದೆ ಅವ್ರಿಗೊಂಚೂರು ಇಷ್ಟ ಇಲ್ಲ, ಆದರೂ ಬಂದಿದ್ದಾರಲ್ಲ ಆಯಿತು ಅಂತ ಹೇಳಿಬಿಟ್ಟು ಇವರು ಕೊನೆಗೆ ಅಲ್ಲಿ ಏನು ಊಟಕ್ಕೆ ಕರೆದು ವಿಶ್ವಾಸಲ್ಲಿ ಫಸ್ಟ್ ಎಲ್ಲ ಪ್ಲ್ಯಾನ್ ರೆಡಿಯಾಗಿದೆ ಇವ್ರದ್ದು. ಆಕೆಗೆ ಏನು ಮಾಡಬೇಕು ಎತ್ತ ಅಂತ ಹೇಳ್ಕೊಂಡು ಏನು ಊಟಕ್ಕೆ ಕರೆದು ವಿಶ್ವಾಸಕ್ಕೆ. ಬಟ್ ಇವ್ರಿಗೆ ಅವರ ಕೃತಕ ಒಂದು ಪ್ರೀತಿ ಅರಿವು ಆಗಿದೆ ಅಜ್ಜಿಗೆ. ಆಮೇಲೆ ಇವರು ಕಾರಲ್ಲಿ ಹೊರಟಾಗ ಅಲ್ಲಿ ಬಾ ಇಲ್ಲೇ ಜಾಗ ತೋರಿಸ್ತೀವಿ ಅಂತ ಹೇಳೋ ಥರ ಮಾಡ್ಕೊಂಡು ಇವ್ರನ್ನ ಹೊಳೆಗೆ, ಅದು ಚಾನೆಲ್ ಇರುತ್ತಲ್ಲ ಕಾಲುವೆಗೆ ತಳ್ಳಕ್ಕೆ ಹೋಗಿರ್ತಾರೆ. ಅವಾಗ ಜನ ಎಲ್ಲ ನೋಡ್ಬಿಟ್ಟು ಒಂದು 2-3 ಅಡಿ ಆಳಕ್ಕೆ ಬಿದ್ದಿರ್ತಾರೆ. ಆಮೇಲೆ ಮತ್ತೆ ಏನೋ ರಕ್ಷಿಸೋ ಹಂಗೆ ಎತ್ಕೋತಾರೆ. ಬಟ್ ಅವಾಗ ಅವ್ರಿಗೆ ಅಲ್ಲಿ ಹುಷಾರ್ ತಪ್ಪಿರ್ತಾರಲ್ಲ, ಅವ್ರನ್ನ ಕರ್ಕೊಂಡು ಬೆಳಗಾವಿ ರೂಟಲ್ಲಿರೋ ಇದಕ್ಕೆ ದವಾಖಾನೆಗೆ ಸೇರ್ಸೋಣ, ಹಾಸ್ಪಿಟಲ್ಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಆಮೇಲೆ ಈ ಚಾಲಕಂಗೂ ಇವ್ರಿಗೆ ಸಹಾಯಕಂಗೂ, ನೀವು ಇಲ್ಲಿ ಹಾಕಿದ್ರಿ, ಇದೆಲ್ಲ ನಮ್ಮ ಮನೆ ವಿಷಯ, ನಾವು ನೋಡ್ಕೋತೀವಿ, ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಅವ್ರನ್ನ ಕಳಿಸ್ದಾಗ ಗದರ್ಬಿಟ್ಟೆ ಕಳಿಸ್ತಾರೆ. ಆಮೇಲೆ ಜನ ನೋಡಿದ್ರು ಅಂತ ಹೇಳಿ ಇವರು ನಾಲೆಗೆ ನೂಕಿದ್ದವ್ರನ್ನ ಎತ್ಕೊಂಡಿರೋದು, ರಕ್ಷಿಸಿರೋದು. ಯಾಕೆಂದರೆ ಜನ ನೋಡಿದರೆ ಇವಾಗ ಬೇಡ, ಮಾಡೋಣ ಅವ್ರಿಗೆ ಸರಿಯಾಗಿ ಅಂತ. ಆಮೇಲೆ ಅಲ್ಲಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ, ಬೆಳಗಾವಿ ಕಡೆ ಕರ್ಕೊಂಡು ಹೋಗೋ ದಾರಿನಲ್ಲಿ ಕುತ್ತಿಗೆ ಹಿಸ್ಕಿ ಇದು ಮಾಡಿದ್ದಾರೆ, ಸಾಯಿಸಿದ್ದಾರೆ. ಆದರೆ ಮನೆಗೆ ವಾಪಸ್ ಕರ್ಕೊಂಬಂದು ಇಲ್ಲ ಮುದುಕಿ ತೀರ್ಬಿಟ್ರು ದಾರಿನಲ್ಲಿ, ಅವ್ರು ಹೆಂಗೂ ಇದರಲ್ಲಿ ಬಿದ್ದುಬಿಟ್ಟಿದ್ರಲ್ಲ ಅಂತ ಹೇಳಿಬಿಟ್ಟು ಅಂತ. ಬಟ್ ಇದರ ಒಂದು ಸಂಶಯ ವ್ಯಕ್ತಪಡಿಸಿ ಇನ್ನೇನು ಅಂತ್ಯ ಸಂಸ್ಕಾರ ಮಾಡಬೇಕು, ಆವಾಗ ಪೊಲೀಸರ ಪ್ರವೇಶ ಆಗುತ್ತೆ. ಇಲ್ಲ ಇದರಲ್ಲಿ ಡೌಟ್ ಇದಿದೆ, ಹಾಗಾಗಿ ಬೇಡ, ಇದು ಪೋಸ್ಟ್ಮಾರ್ಟಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಗುತ್ತೆ. ನೋಡಿ ಇಡೀ ಒಂದು ಕತೆಗೆ ಯಾವ ಥರ ಟ್ವಿಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು.
ಭಗವಂತ ನನಗೇನು ಬೇಡ, ಅವ್ರು ಹೇಳೋದು ಇಷ್ಟೇ. ನಾನು ಅಲ್ಲಮ್ಮನಿಗೆ ವಚನ ಕೊಟ್ಬಿಟ್ಟಿದ್ದೇನೆ, ಏನು ಅಂದರೆ ನಾನು ಏನೇ ಮಾಡಿದ್ರು ಅದು ನಿನಗೆ ಅಂತ. ಆಮೇಲೆ ಇಲ್ಲಿ ನನ್ನ ತವ್ರ ಮನೆಯಿಂದ 10 ಎಕರೆ ಬರುತ್ತೆ, ಅದನ್ನು ದೇವಸ್ಥಾನಕ್ಕೆ ನಾನು ಕೊಡ್ತೀನಿ. ದೇವಸ್ಥಾನನ ಇನ್ನೂ ಉದ್ಧಾರ ಮಾಡೋದಕ್ಕೆ, ಜೀರ್ಣೋದ್ಧಾರ ಮಾಡೋಕ್ಕೆ, ದೇವಸ್ಥಾನದ ಇದು ಜನರ ಕಾರ್ಯಕ್ಕೆ, ಸಮಾಜದ ಕಾರ್ಯಗಳಿಗೆ ಇದನ್ನು ಬಳಸ್ಕೊಳ್ಳಿ. ನನ್ನ ತವರಿಂದ ಬರೋ ಇದು ಶ್ರೇಯಸ್ ಅವರಿಗೂ ಹೋಗಲಿ, ಅವ್ರದ್ದು ಈ ಥರ ಯೋಚನೆ, ಆ ಶ್ರೇಯಸ್ ಅವ್ರಿಗೆ ಹೋಗಲಿ. ಇವಾಗ 10 ಜನಕ್ಕೆ ಊಟ ಹಾಕಿದ ದಾಸೋಹಕ್ಕೆ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳಿರ್ತಾರೆ. ಅವ್ರದ್ದು ಆ ಥರ ಯೋಚನೆ. ಇವರು ಅಲ್ಲ, ನಮ್ಮದು ಇವಳೇನು ಇದಕ್ಕೆ ಕೊಡೋದು, ದೇವಸ್ಥಾನಕ್ಕೆ ಕೊಡೋದು ಅಂತ ಹೇಳಿಬಿಟ್ಟು ಇವರು ಈ ಥರ. ಆಮೇಲೆ 5-6 ಜನ ಒಟ್ಟು, ಒಬ್ಬರು ಮಹಿಳೆ ಮತ್ತು 5 ಜನ ಪುರುಷರು. ಅದರಲ್ಲಿ ಇವಾಗ ಪುರುಷರದ್ದು ಬಂಧನ ಆಗಿದೆ, ಮಹಿಳೆಯದ್ದು ಏನು ಇದರಲ್ಲಿ ಪಾತ್ರ ಇಲ್ಲ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಪೊಲೀಸರೇನು ಅವರ ಬಂಧನ ಮಾಡೋದಕ್ಕೆ ಹೋಗಿಲ್ಲ. ಸೊ ಇಲ್ಲಿವರೆಗೂ ಕತೆ ಇದು ಎಲ್ಲ. ತರಕಾರಿ ಕಾಯಿಪಲ್ಲೆ ಮಾರ್ಕೊಂಡು ಒಬ್ಬ ಮಹಿಳೆ ಏನೂ ಓದದ ಲಕ್ಷಗಟ್ಟಲೆ ಬರೀ ತರಕಾರಿ ಮಾರಾಟದಿಂದ ಸಂಪಾದಿಸಿ ಅದನ್ನು ದೇವ್ರಿಗೆ ಕೊಡೋದು ಭಗವಂತ. ನಾನು ಹಿಂದೆ ಇದು ತುಂಬ ದೊಡ್ಡ ಸುದ್ದಿ ಆಗಿತ್ತು, ಈಗ ಒಂದು 3-4 ವರ್ಷದ ಹಿಂದೆ. ಒಂದು ದಕ್ಷಿಣ ಕನ್ನಡದ ಜಿಲ್ಲೆಯ ಒಂದು ದೇವಾಲಯದಲ್ಲಿ ಭಿಕ್ಷೆ ಬೇಡ್ತಾ ಇರ್ತಾಳೆ ಒಬ್ಳಮ್ಮ. ಅವಳು ಲಕ್ಷಾಧೀಶ್ವರಿ. ಅವಳು ಆ ದುಡ್ಡನ್ನೆಲ್ಲ ತಗೊಂಡು ದೇವರಿಗೆ ಸಮರ್ಪಿಸ್ತಾಳೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಆ ತರಹ ಕೆಲವರಿಗೆ ಯಾವ ರೀತಿ ಒಂದು ಭಗವಂತನೆಡೆಗೆ ಸೆಳೆತ ಇರುತ್ತೆ ಅಂತ ಹೇಳಿದ್ರೆ, ನನಗೆ ಇವು ಮಾತ್ರ ಅಭಿನವ ಅಕ್ಕ, ಯಾರು ನಮ್ಮ ಈ ಚಂದ್ರವಜ್ಜಿ, ಅಭಿನವ ಅಕ್ಕ ಮಹಾದೇವಿ, ಆ ರೀತಿನೇ ಬಾಳ್ದವಳು ಅವರು. ಮಾದರಿ ಎಷ್ಟೊಂದ್ ಜನಕ್ಕೆ ಮಾದರಿಯಾಗಿ. ಏನು ಮಾಡಕ್ಕಾಗಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ಇದಿಲ್ಲ, ನಮ್ಮ ಹತ್ರ ಅದಿಲ್ಲ. ಇಷ್ಟು ಜಾಣ್ಮೆಯಿಂದ ಅದನ್ನ ಲಕ್ಷಗಟ್ಲೆ ಕೂಡಿಟ್ಟು ಲಕ್ಷಗಟ್ಲೆ ಮಾಡಿ ಅದನ್ನ ದೇವರಿಗೆ ಕೊಡೋದಿದೆಯಲ್ಲ, ಅದು ಇವಾಗಿನ ತರ ಎಜುಕೇಶನ್ ಇಲ್ಲ, ಪ್ಲಾನಿಂಗ್ಸ್ ಇಲ್ಲ, ಐಡಿಯಾಸ್ ಕೊಡೋರು ಇರಲ್ಲ. ಯಾವ ಯೂನಿವರ್ಸಿಟಿ MBA ಪದವಿ ತಗೊಂಡಿಲ್ಲ. 15 ವರ್ಷಕ್ಕೆ ಮನೆ, ಅವಾಗ ತವ್ರ ಮನೆ ಬರ್ಲಿಲ್ಲ ಸಪೋರ್ಟ್ಗೆ. ಅದು ಹೌದು. ಅವರು ಎಷ್ಟು ಸ್ವಾಭಿಮಾನಿ ಅಂತ ಹೇಳಿದ್ರೆ, ನಾನಿವಾಗ ಗಂಡನ ಮನೆ ಬಿಟ್ಟಿದ್ದೀನಿ, ಯಾರಿಗೂ ನಾನು ಹಿಂಗೆ ಆಗ್ಬಾರ್ದು ಅಂತ ಹೇಳಿ ಸ್ವಾಭಿಮಾನಕ್ಕೋಸ್ಕರ ತೇರದಾಳದ ಅಲ್ಲಮ್ಮ ಪ್ರಭುವಿನ ಬಳಿನೇ ಹೋಗಿ ಅಲ್ಲೇನೆ ಉಳಿದು, ಅಲ್ಲೇ ದೇವಸ್ಥಾನ ಉಂಟು. ಅವ್ರಿಗೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ, ಬರೀ ಆ ಕಾಯಿಪಲ್ಯ ಮಾರುಕಟ್ಟೆ, ದೇವಸ್ಥಾನ, ದೇವ್ರ ಗರ್ಭಗುಡಿ, ದೇವರು, ಇಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ಅವ್ರಿಗೆ ಏನೂ ಗೊತ್ತಿಲ್ಲ. ಆ ಆತ್ಮಕ್ಕೊಂದು ನಮ್ಮನಗಳು ಖಂಡಿತವಾಗ್ಲೂ. ಆದ್ರೆ ಈ ತರದ ಹತ್ಯೆ ಆಗ್ಬಾರ್ದಿತ್ತು. ಇಂತಹ ಒಂದು ಸಮಾಜ ಜೀವಿ ಇದು, ಎಂಥ ಒಂದು ಆದರ್ಶಮಯ ಬದುಕು. ಆಕೆ ಯಾವುದಕ್ಕೂ ಆಸೆ ಪಡ್ಲಿಲ್ಲ, ಒಂಥರ ಅಪರಿಗ್ರಹ ಅಂತ ಹೇಳ್ತೀವಲ್ಲ, ಯಾವುದಕ್ಕೂ ಅವ್ರು ಅಂಟಿಸ್ಕೊಳ್ಳಿಲ್ಲ. ಮೋಹನ ಗೆದ್ದವರು, ಮೋಹನ ಮೀರಿದವರು. ಈ ಸಮಾಜ, ಈ ಸಾಮಾಜಿಕ ಬದುಕಿನ ಒಂದು ಮೋಹವನ್ನ ಮೀರಿ, ಅಬ್ಬಾ ಯಾವ ರೀತಿ ಚಂದ್ರವಜ್ಜಿ ಮಾತ್ರ ನಿಜವಾಗಿ ರೋಲ್ ಮಾಡೆಲ್ ಅವರು. ಹೌದು, ಖಂಡಿತವಾಗ್ಲೂ ಒಂದು ಒಳ್ಳೆಯ, ಅವ್ರಿಗೆ ಈ ತರದ ದಾರುಣ ಅಂತ್ಯ ಕಾಣಬಾರ್ದಿತ್ತು. ಈ ಕಾನೂನು ಯಾರನ್ನು ಬಿಡ್ಕೂಡ್ದು, ಎಷ್ಟೇ ಅವ್ರು ಮೋಸ ಮಾಡ್ಬೋದು, ಕಣ್ಣಿಗೆ ಇದ್ ಮಾಡ್ಬೋದು. ಲೋಭತನ ಈ ಮಟ್ಟಕ್ಕಿರಬಾರ್ದು. ಒಬ್ಬ ಹೆಣ್ಣು ಮಗಳಿಗೆ ಅವಳ ತವರಿಂದ ಬಂದ ಆಸ್ತಿಯನ್ನು ದುಷ್ಟತನ, ಆಮೇಲೆ ಸಾಧಿಸುವಂತದ್ದು ಬೇಕಾಗಿರ್ಲಿಲ್ಲ. ಪುಣ್ಯದ ಕೆಲಸ ಹೋಗ್ಲಿ, ಇವ್ರೇನ್ ಬಡವರಲ್ಲ, ಏನಲ್ಲ, ಇದೆ, ಚೆನ್ನಾಗೇ ಇದೆ ಅಂತ ಆತ್ಮಗಳು ಮತ್ತೆ ಮತ್ತೆ ನಮ್ಮ ಸಮಾಜದಲ್ಲಿ ಹುಟ್ಟಿ ಬರ್ತಾ ಇರ್ಲಿ. ಇನ್ನೊಂದಿಷ್ಟು ಜನಕ್ಕೆ ಮಾದರಿಯಾಗಿರ್ಲಿ ಸಮಾಜದ ನಿರ್ಮಾತೃಗಳು ಅವರೆಲ್ಲರೂ. ಹೌದು. ಸೊ ಇದೊಂದು ಒಳ್ಳೆ ಕತೆ ಆಗಿತ್ತು, ಬಟ್ ದುರಂತ ಅಂತ್ಯ ತುಂಬಾ ಬೇಜಾರಿದೆ. ಸೊ ಇದಿಷ್ಟು ಈ ವಾರದ 80ರ ವೃದ್ಧೆಯನ್ನು ಬಿಡಲ್ವಲ್ಲ, ಆ ಮೋಹ, ಆ ಲೋಭತನ, ಸ್ವಾರ್ಥ. ಸೊ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನಷ್ಟು ಜನಕ್ಕೆ ಈ ವಿಚಾರಗಳು ತಲುಪೋ ಥರ ಶೇರ್ ಮಾಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ವಿಚಾರಗಳೊಂದಿಗೆ ವಾರದ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೇವೆ. ಅಲ್ಲಿವರೆಗೂ ನಮಸ್ಕಾರ.